ಗೌಡ್ರೆ ನಿಮ್ಮ ಮೊದಲ ರಿಯಾಕ್ಷನ್ ಮೇಡಮ್ ಈಗ ಬಂದಿರುವಂಥ ಮಧ್ಯಂತರ CM ಅವರು ಮೊದಲನೇ ಇದರಲ್ಲೇ ಎಡವಟ್ಟು ಮಾಡಿಕೊಂಡು ಈ ಥರ ಸಂಪುಟ ಪುನರಚನೆಗೆ ನಾನು ಒಂದು ಕೇಳೋದು ಮೇಡಮ್, ಈಗ ರಾಮಲಿಂಗಾರೆಡ್ಡಿ ಅವ್ರದ್ದು ಮುನಿಯಪ್ಪ ಅವ್ರದ್ದು ತಾವು ಹೇಳ್ತಾ ಇದ್ರಿ ಸರ್ಕಾರದ ಒಂದು ಫ್ಲಾಗ್ಶಿಪ್ ಕಾರ್ಯಕ್ರಮ ಅನ್ನಭಾಗ್ಯ ಯೋಜನೆ. ಆ ಅನ್ನಭಾಗ್ಯ ಯೋಜನೆದ ಕಾರ್ಯಕ್ರಮದ ಕಳೆದ 3 ವರ್ಷದಿಂದ ಮಾಡ್ತಾ ಇರೋದನ್ನೇ ಅದನ್ನ ಪುನರ್ ಪರಿಶೀಲನೆ ಮಾಡಬೇಕು. ನನಗೆ ಯಾವಾಗಾದ್ರೂ ಬಡವರಿಗೆ ಈಗಾಗುವಂಥ ಸಮಾಜ ಕಲ್ಯಾಣ ಬೇಕು ಅಂತಂದ್ರೆ ಈ ಸರ್ಕಾರದ ಫ್ಲಾಗ್ಶಿಪ್ ಕಾರ್ಯಕ್ರಮ, ಸಮೀವುಲ್ಲಾ ಸರ್ ಬೇರೆ ಒಂದು ಇದರಲ್ಲಿ ಸುಮಾರು ಸತಿ ಅದನ್ನ ಹೇಳಿದಂಥದ್ದು ಅವ್ರ ಸ್ಟೇಟ್ಮೆಂಟ್ ನಾನು ಹೇಳ್ತಾ ಇದ್ದೀನಿ. ಆ ಫ್ಲಾಗ್ಶಿಪ್ ಕಾರ್ಯಕ್ರಮನ ಆ ಕಾರ್ಯಕ್ರಮದ ಉಸ್ತುವಾರಿ ಇದು ಸಚಿವ ಸ್ಥಾನಕ್ಕೇನೆ ಅವರು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ಯಾವ್ದು 10-7-8 ಬಾರಿ MP ಆಗಿರೋರು, 3 ಬಾರಿ ಬೇರೆ ಬೇರೆ ಖಾತೆಗಳು, ಎಷ್ಟೊಂದು ಬಾರಿ ಖಾತೆಗಳು ವಹಿಸ್ಕೊಂಡಿರೋರು, ಇಂಥ ಸೀನಿಯಾರಿಟಿಗೆ ಮತ್ತೆ ಕುರ್ಚಿಗೆ ಅಂಟ್ಕೊಂಡಿರೋವಂಥದ್ದು ಇದು ಯಾವ ಥರ ಮೇಡಮ್? ದಿಸ್ ಇಸ್ ಓನ್ಲಿ ದ ಎಕ್ಸ್ಟೆನ್ಷನ್ ಆಫ್ ಸಿದ್ದರಾಮಯ್ಯ ಕ್ಯಾಬಿನೆಟ್ ಎಕ್ಸೆಪ್ಟ್ ಒನ್ ಮೈನಸ್ ಸಿದ್ದರಾಮಯ್ಯ ದೇರ್ ಇಸ್ ಯತೀಂದ್ರ, ಮತ್ತೆ ಸಭಾಧ್ಯಕ್ಷರಾಗಿದ್ದವರು ಆರೋಗ್ಯ ಮಂತ್ರಿ ಆಗಿದ್ದಾರೆ. ಅದು ಬಿಟ್ಟರೆ ಇನ್ಯಾವುದಾಗುತ್ತೆ? ಮತ್ತೆ ರಾಮಲಿಂಗಾರೆಡ್ಡಿ ಅವರಿಗೆ ಆತ್ಮಸಾಕ್ಷಿ ಇವಾಗ ಕೇಳ್ತಾ ಇದೆಯಾ? ಇವತ್ತು ಆತ್ಮಸಾಕ್ಷಿ ಕೇಳ್ತಾ ಇದೆಯಾ? ಯಾವುದೇ ಒಂದು ಮೇಡಮ್ ಈಗ ಆತ್ಮಸಾಕ್ಷಿಗಿಂತ ಪಕ್ಷ ದೊಡ್ಡದು ಅಂತ ಪ್ರೂವ್ ಮಾಡಿದ್ದಾರೆ ಆತ್ಮಸಾಕ್ಷಿ ಇವಾಗ ಕೇಳ್ತಾ. ಯಾಕಂದ್ರೆ ಈಗ ಬಂದ್ಬಿಟ್ಟು ಜಲಸಂಪನ್ಮೂಲ ಜೊತೆಗೆ ಇನ್ನೊಂದು ಖಾತೆ ವಹಿಸಿದ್ರೆ ಅಂದ್ರೆ ಇನ್ನೊಂದು ಖಾತೆ ಜಲಸಂಪನ್ಮೂಲದಲ್ಲಿ ಸಂಪನ್ಮೂಲ ಇಲ್ಲ ಅಂತ ಇನ್ನೊಂದು ಸಂಪನ್ಮೂಲನ ಹೇಳ್ಬೇಕಾಗತ್ತೆ ಅವರದಲ್ಲಿ. ಹಿರಿಯ ಶಾಸಕರು 7-8 ಬಾರಿ ಗೆದ್ದಿರೋರು ಅದಾಗಲ್ಲ ಮೇಡಮ್. ಯಾರು ಶಾಸಕರು, ಒಂದ್ ನಿಮಿಷ ಸರ್ ತಾವು ಮಾತಾಡಿದ್ದೀರಾ, ಯಾರು ಶಾಸಕರಾಗಿ ಗೆದ್ದಿರೋರು ತಮಗೆ ಏನ್ ಜವಾಬ್ದಾರಿ ಕೊಡುತ್ತೋ ಇದು ಜವಾಬ್ದಾರಿ ಕೊಡುವಂಥದ್ದು ಇಟ್ಸ್ ಎ ಪ್ರಿಯೋರಿಟಿ ಆಫ್ ಎ CM. ಪ್ರಿಯೋರಿಟಿ ಆಫ್ CM ನಿಮ್ ಹಿರಿತನ ಏನೋ ನೋಡಿ ಕೊಟ್ಟಿರ್ಬೇಕಾದಾಗ ಅದನ್ನ ನಿರ್ವಹಿಸದೆ ಏನಿದೆ ಮಕ್ಕಳಾಟನ ನನಗೆ ಇದೇ ಬೇಕು ಅಂತ ಹೇಳುವಂಥದ್ದನ್ನ. ಯಾಕಂದ್ರೆ ಇವರೆಲ್ಲ ಹಿರಿತನಕ್ಕೆ ಏನಿರುತ್ತೆ ಮೇಡಮ್? ಇಲ್ಲಿ ನಾವು ಬುದ್ಧಿ ಕಂಡಾಗಿಂದ ಇವ್ರು ಯಾವಾಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರುತ್ತೋ ಅಲ್ಲೊಂದು ರಾಮಲಿಂಗಾರೆಡ್ಡಿ ಒಂದು ಇದ್ದೇ ಇರ್ತಾರೆ, ಒಂದು HK ಪಾಟೀಲ್ ಇದ್ದೇ ಇರ್ತಾರೆ, ಯಾವಾಗ್ಲೂ ಇದ್ದೇ ಇರೋದು. ಹಂಗಂದ್ರೆ ಯಾವಾಗ ಬೇರೆಯವ್ರಿಗೆ ಅವಕಾಶ ಇದು ಮಾಡ್ಕೊಡುವಂಥದ್ದು? ನಿಮ್ಮಲ್ಲಿ ಕೆಲವರು ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು ಇದ್ದೇ ಇರ್ತಾರೆ. ನಮ್ಮ ಸರ್ಕಾರ ಬಂದಿದ್ದು 2 ಸತಿ, ಆದ್ರೆ ಇವ್ರು ಕಳೆದ 40 ವರ್ಷದಿಂದ ಹೇಳ್ಬೇಕಾದಾಗ ನಾ ಇವಾಗ ನಿಮ್ಗೆ ಸಿಂಪಲ್ ಆಗಿ ಕೇಳೋದು ಮೇಡಮ್, ಅನ್ನಭಾಗ್ಯ ಬಡವರ ಕಾರ್ಯಕ್ರಮ ಅಲ್ವಾ? ರಾಮಲಿಂಗಾರೆಡ್ಡಿ ಅವರಿಗೆ ಆತ್ಮಸಾಕ್ಷಿ ಇವಾಗ ಒಪ್ಕೊಳ್ಳುತ್ತಾ? ಹೇಳ್ತಿದ್ದೀನಲ್ಲ, ಪಕ್ಷಕ್ಕೆ ಕೃಷ್ಣ ಬೈರೇಗೌಡರಿಗೆ ಮೈನಸ್ BDA ಮೈನಸ್ BMRCL ಅವರಿಗೆ ಏನ್ ಕೊಟ್ಟಿದ್ದ ಖಾತೆ ದುಡ್ಡು ಮಾಡಕ್ ಬೇರೆ ಏನೋ ಆಪರ್ಚುನಿಟಿ ಕೊಟ್ಟಿಲ್ವಾ? ಹಾಗಾದ್ರೆ ಅವ್ರನ್ನೆಲ್ಲ ಬರೀ ನಾಮಕವಾಸ CM ಕೊಟ್ಟಿದ್ದಾರೆ. ಹಂಗಾದ್ರೆ ಈಗ ಸಿಂಧೂರ್ ಅವರೇ, ರಾಮಲಿಂಗಾರೆಡ್ಡಿ ಅವ್ರದ್ದು ಅವರು ಜಲಸಂಪನ್ಮೂಲ ತಗೊಂಡ್ರೆ, ಯಾಕಂದ್ರೆ ಅದು ಬಹಳ ಕೆಲಸ ಇದೆ. ಕೇಳಿ, ಅವರು ಬೆಂಗಳೂರಿನಲ್ಲೇ ಉಳಿದವರಾದ್ರಿಂದ ಬೆಂಗಳೂರು ಸಂಘಟನೆ ಮಾಡಿದ್ದಾರೆ. ಮುಂಚೆಯಿಂದ ಅವ್ರು ಬೆಂಗಳೂರು ಇದೆ BGB ಎಲೆಕ್ಷನ್ ಮಾಡಬೇಕು, ನಾನು ಅದನ್ನ ಅವರ ಒಂದು ಆಕಾಂಕ್ಷೆಗಳು ಇಟ್ಕೊಂಡಿದ್ರು. 5 ಕಾರ್ಪೊರೇಷನ್ ಆಗಿದೆ, 5 ಗೆಲ್ಲಕ್ಕೆ ಸಾಧ್ಯನಾ ಅನ್ನೋ ಚರ್ಚೆ ಮುಂಚೆಯಿಂದಲೂ ಮಾಡ್ತಿದ್ರು. ಬೆಂಗಳೂರು ಕೊಟ್ಟರೆ ಕೆಲಸ ಮಾಡ್ಲಿಕ್ಕೆ, ಇಲ್ಲೇ ಉಳಿದು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಅವ್ರಿಗಿತ್ತೇ ಹೊರತು ಇವ್ರು ಹೇಳ್ದಂಗೆ ಸಂಪನ್ಮೂಲ ಇದೆ ಸಂಪನ್ಮೂಲ ಇಲ್ಲ. ರಾಮಲಿಂಗಾರೆಡ್ಡಿ ಅವರು 40 ವರ್ಷದ ರಾಜಕೀಯ ಇತಿಹಾಸವನ್ನು ನೋಡಿದಂಥವ್ರು, ಯಾರು ಅದ್ರ ಮೇಲೆ ನನಗೆ ಒಂದು 2-3 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. ಒಂದು, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ಮಾಡ್ತೀರಿ? ಈಗ ನೋಡಿ, ಈಗ ಫಸ್ಟ್ ಮೊದಲ ಹಂತದ 14 ಜನ ತಗೊಂಡಿದ್ದಾರೆ. 20ನೇ ತಾರೀಕು, ಯಾಕಂದ್ರೆ 18ನೇ ತಾರೀಕು ಈ MLC ಮತ್ತೆ ರಾಜ್ಯಸಭಾ ಚುನಾವಣೆ ಮುಗಿದ ನಂತರ ಇಮಿಡಿಯೇಟ್ ಆಗಿ ನನ್ನ ಪ್ರಕಾರ 20ರಿಂದ 22ನೇ ತಾರೀಕೊಳಗೆ ಅದು ಆಗೋಗ್ತದೆ. ಅದನ್ನ ತಡ ಮಾಡೋಕೆ ಸಾಧ್ಯ. ಒಂದು. ಎರಡನೇದು, MLAಗಳಾಗಿ ಜನ ಅವರನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ಮೇಲೆ, ಜನ ಸೇವೆಗೆ ಅಂತ ನಿಗದಿ ಮಾಡಿದ್ಮೇಲೆ ಯಾರಿಗೆ ಯಾವ ಇಲಾಖೆ ಕೊಟ್ರೆ ಏನ್ ಪ್ರಾಬ್ಲಮ್ ಇರ್ಕೊಡುದು? ಮತ್ತೆ ಯಾಕೆ ನನಗೆ ಪರ್ಟಿಕ್ಯುಲರ್ ಇಲಾಖೆ ಬೇಕು ಅಂತ ಯಾಕೆ ಕೇಳಬೇಕು? ಅದು ಎಷ್ಟು ಸರಿ? ಇಲ್ಲ, ನಾನು ಒಂದೊಂದು ಸ್ಪಷ್ಟವಾಗಿ ಹೇಳ್ತೀನಿ. ಎಲ್ಲಾ ಶಾಸಕರಿಗೆ ಯಾವ ಅನುಭವ ಇಲ್ಲ ಅಂದ್ರೂ ಕೊಟ್ರೆ ಒಂದ್ಸಲಿ ಅನುಭವ ಶುರು ಆಗುತ್ತೆ. ಯಾವ ಒಂದು ಖಾತೆ ಕೊಟ್ಟಾಗ ಅದನ್ನ ನಿರ್ವಹಣೆ ಮಾಡಿದ್ರೆ, ಅಧಿಕಾರಿಗಳನ್ನ ಚರ್ಚೆ ಮಾಡಿ, ಸೀನಿಯರ್ಗಳು ಸಲಹೆ ತೆಗೆದುಕೊಂಡು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಅದೇ ಅನುಭವ ಬರುವಂಥದ್ದು. ಅನುಭವ ತಗೊಳ್ಳಿಕ್ಕಾಗದಲ್ಲೇ ಜ್ಞಾನ ಇಲ್ದರೆ ಅಂತಕ್ಕಂಥ ಶಾಸಕರು ಯಾರು ಇಲ್ಲ ನನ್ನ ಪ್ರಕಾರ. ಅದೇ ಹೋಗ್ಬೇಕು. ಐ ಟೋಟಲಿ ಅಗ್ರಿ. ಆಮೇಲೆ ಇದೇ ನನಗೆ ಬೇಕು, ಇದೇ ನನಗೆ ಬೇಡ ಅಂತ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಆದರೆ ರಾಮಲಿಂಗಾರೆಡ್ಡಿ ವಿಷಯಗಳಲ್ಲಿ ಮಾತ್ರ, ಯಾಕಂದ್ರೆ ಅವರು ಬೆಂಗಳೂರು GBA ಚುನಾವಣೆಯ ಅವ್ರ ಉದ್ದೇಶ ಅವ್ರದ್ದಿತ್ತು, ಅವ್ರಿಗಾಗಿ ಆಗಾಗ ಅದು ಕೇಳಿದ್ರು. ಆಮೇಲೆ ಕೃಷ್ಣ ಬೈರೇಗೌಡರು ಕೂಡ ಎಲ್ಲೂ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ನನಗೆ ಯಾವುದೇ ಮಂತ್ರಿಗಿರಿ ಕೊಟ್ಟಿದ್ರು ನನಗೆ ಅದು ನಾನು ಕೆಲಸವನ್ನು ಮಾಡ್ತೀನಿ, ಅವ್ರೇನು ನನಗೆ ಅಸಮಾಧಾನ ಇದೆ ಅಂತ ಹೇಳಿಲ್ಲ. ಅವರು ಒಂದು ಪದ ಕೂಡ ಆ ಥರ ಮಾತು ಹೇಳಿಲ್ಲ. ಅವ್ರೇನು ಹೇಳಿದ್ದಾರೆ ಅಂದ್ರೆ, ನನಗೆ ಮಂತ್ರಿ ಕೊಟ್ಟಿದ್ದಾರೆ, ಯಾವ ಜವಾಬ್ದಾರಿ ಕೊಟ್ಟರು ನಾನು ಮಾಡ್ತೀನಿ, ಹೈಕಮಾಂಡ್ ತೀರ್ಮಾನ ಮಾಡಿದೆ. ಜೂನ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಕೆಲವು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ. ಯಾಕೆ ಪ್ರಾಥಮಿಕ ಶಿಕ್ಷಣ ಸಚಿವರನ್ನ ಇನ್ನೂ ಅಲಾಟ್ ಮಾಡಿಲ್ಲ? ಯಾವಾಗ ಮಾಡ್ತೀರಿ? ಶಿಕ್ಷಣ ಇಲಾಖೆ ಜವಾಬ್ದಾರಿ ಯಾರ್ದು ಇವಾಗ? ಏನ್ ಕಥೆ ನಿಮ್ಗಳದು? ಯಾಕಿನ್ನೂ ಅಲೌಟ್ ಮಾಡಿಲ್ಲ? ಸಮಾಜ ಕಲ್ಯಾಣ ಇಲಾಖೆಗೆ ಹಾಸ್ಟೆಲ್ಗಳಿಗೆ ಅರ್ಜಿ ಬಿಟ್ಟಿದ್ದಾರೆ, ಅರ್ಜಿಗಳಾಗ್ತಾ ಇದ್ದಾರೆ, ಅದ್ರ ಉಸ್ತುವಾರಿ ಮಾಡ್ಕೊಳ್ಳೋರು ಯಾರು? ಆ ಬಿತ್ತನೆ ಬೀಜಗಳು, ಈಗ ನಕಲಿ ಬಿತ್ತನೆ ಬೀಜಗಳನ್ನ ಇಟ್ಕೊಂಡು ರೈತರಿಗೆ
ಸಿಕ್ಕಾಪಟ್ಟೆ ತೊಂದರೆಗಳು ಕೊಡ್ತಾ ಇದ್ದಾರೆ. ಕೃಷಿ ಸಚಿವರು ಆಗಿಲ್ಲ, ಯಾರನ್ನ ಮಾಡ್ತೀರಿ? ಈಗ ನೋಡಿ, ಈಗ ಏಪ್ರಿಲ್ 2ನೇ ವಾರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ಮಾನ್ಯ ಸಿದ್ದರಾಮಯ್ಯನವರು ಅವತ್ತೇ, ಯಾಕಂದರೆ ಮುಂಗಾರು ಶುರುವಾಗುತ್ತೆ, ಅದಕ್ಕೆ ಬೇಕಾದಂತಹ ಪ್ರಿಕಾಷನರಿ ಮಾಡ್ಕೋಬೇಕು ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳ ಮೀಟಿಂಗನ್ನು ಮಾಡಿದರು. ಅವಾಗ ಏನಾದರೂ ಬಿತ್ತನೆ ಬೀಜ ಆಗ್ಬೋದು, ರಸಗೊಬ್ಬರ ಆಗ್ಬೋದು, ಅಥವಾ ಮಳೆ ಹೆಚ್ಚು ಬಂದು ಅಲ್ಲಿಂದ ಆಗ್ತಕ್ಕಂತಹ ಪ್ರಾಬ್ಲಮ್ಗಾಗ್ಬೋದು, ಅವೆಲ್ಲಕ್ಕೂ ಮುನ್ನೆಚ್ಚರಿಕೆ ಮಾಡ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಏನು ಹಣಕಾಸಿನ ಬಿಡುಗಡೆ ಆಗ್ಬೋದು ಎಲ್ಲ ಆಗಿದೆ. ಯಾಕಂದ್ರೆ ಬಜೆಟ್ ಆದಮೇಲೆ ಲೇಖಾನುದಾನ ಆಗಿದೆ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಈಗ ರೈಟ್ ನಾವು ಮುಖ್ಯಮಂತ್ರಿಗಳ ನೇರ ನಿರ್ವಹಣೆಯಲ್ಲಿ ಈ ಎಲ್ಲ ಕೆಲಸಗಳಾಗ್ತವೆ. 20ನೇ ತಾರೀಕು ನಂತರ ಅದಕ್ಕೆ ಆ ಇಲಾಖೆಗೆ ಸಪ್ರೇಟ್ ಮಂತ್ರಿಗಳು ಬರ್ತಾರೆ, ಅವ್ರು ಇನ್ನೂ ಆ ಕೆಲಸವನ್ನು ತ್ವರಿತಗತಿಯಲ್ಲಿ ಕೆಲಸ ಮಾಡ್ತಾರೆ. ಈಗ ನೇರವಾಗಿ ಮುಖ್ಯಮಂತ್ರಿಗಳು ನೀವು ಶಿಕ್ಷಣ ಇಲಾಖೆದಾಗಬಹುದು, ಕೃಷಿ ಇಲಾಖೆದಾಗಬಹುದು, ಎಲ್ಲ ಕೆಲಸಗಳನ್ನು ಅವರು ಸಮಾಜ ಕಲ್ಯಾಣ ಇಲಾಖೆ ತಗೊಳಿದ್ರಿ. ಯಾಕಂದರೆ ಆ ವ್ಯವಸ್ಥೆ ನಡೀತಾ ಇದೆ, ಆಲ್ರೆಡಿ ಲೇಖಾನುದಾನ ಆಗಿರೋದ್ರಿಂದ, ಬಜೆಟ್ ಆಗಿ ಲೇಖಾನುದಾನ ಆಗಿರೋದ್ರಿಂದ ಎಲ್ಲ ಹಣಗಳ ಬಿಡುಗಡೆ ಆಗಿ ಎಲ್ಲ ಕೆಲಸ ನಡೀತಾ ಇದೆ. ಆಮೇಲೆ ಎಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಕೂಡ ರಸಗೊಬ್ಬರ, ಬಿತ್ತನೆ ಬೀಜ ಅಥವಾ ಮಳೆ ನಿರ್ವಹಣೆಯಲ್ಲಿ ತೊಂದರೆ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಅದನ್ನು ಆಲ್ರೆಡಿ ಏಪ್ರಿಲಲ್ಲಿ ಅದನ್ನ ಚರ್ಚೆ ಮಾಡಿ ನಿಗದಿ ಮಾಡಲಾಗಿದೆ. ಸಮೀವುಲ್ಲಾ ಸರ್, ನಂದು ನಿಮಗೆ ಪ್ರಶ್ನೆ ಒಂದು, ಈಗ ನಟರಾಜ್ ಗೌಡ್ ಹೇಳ್ದಂಗೆ 20ನೇ ತಾರೀಕು ಆದ್ಮೇಲೆ ಮಾಡ್ತಾರೆ ಅನ್ನೋದಿದೆಯಲ್ಲ, ಅದು ಐ ಡೋಂಟ್ ನೋ. ಈಗ ಎಲ್ಲವೂ ಕೂಡ ಹೈಕಮಾಂಡು, CM ಮತ್ತು XCM ನಿರ್ಧಾರ ಮಾಡ್ತಾ ಇರೋದ್ರಿಂದ ಯಾರ್ಯಾರಿಗೆ ಯಾವ್ಯಾವ ಖಾತೆ ಸಿಗುತ್ತೋ, ಮತ್ತೆ 2ನೇ ಹಂತದಲ್ಲಿ ಏನೇನು ಖಾತೆಗಳಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಖಾತೆಗಳು ಶುರು ಆಗೋದಂತೂ 100% ಗ್ಯಾರಂಟಿ. ಇನ್ನು ರಾಮಲಿಂಗಾರೆಡ್ಡಿ ಅವರ ಪೋರ್ಟ್ಫೋಲಿಯೋ ಬದಲಾಗಬಹುದು ಅಂತಲೂ ಕೂಡ ಹೇಳಲಾಗ್ತದೆ, ಆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸರ್, ಒಂದು ಫಸ್ಟ್ ಆಫ್ ಆಲು ಈ ಮುಖ್ಯಮಂತ್ರಿ ಬದಲಾವಣೆಯ ಟೈಮಿಂಗ್ ಇದೆಯಲ್ಲ, ಈ ಟೈಮಿಂಗೇ ಸರಿ ಇಲ್ಲ. 3 ವರ್ಷಗಳ ನಂತರ ಇನ್ನೇನು 2 ವರ್ಷ ಇದೆ ಅನ್ನಂಗೆ ಬದಲಾವಣೆ ಆಗಿದ್ದು, ಮತ್ತು ಎಲೆಕ್ಷನ್ ಇಯರ್ಗೆ 1 ಇಯರ್ ಇದ್ದಂಗೆ ಬದಲಾವಣೆ ಮಾಡಿಸಿದ್ದು, ಪಕ್ಷದಲ್ಲಿ ಬಣಗಳ ಬಡದಾಟ ಇರೋದು, ಡಜನ್ ಗಟ್ಟಲೆ ಆಕಾಂಕ್ಷಿಗಳು ಸಚಿವರಿಗಿರಿಗಿರೋದು, ಇದೆಲ್ಲವೂ ಇದೆಯಲ್ಲ ಕಾಂಗ್ರೆಸ್ನ ಆಂತರಿಕ ಸಮಸ್ಯೆಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಈ ಕ್ಯಾಬಿನೆಟ್ ಅರೇಂಜ್ ಮಾಡೋದು, ಫಸ್ಟ್ ಸೆಟ್ಟು, ಸೆಕೆಂಡ್ ಸೆಟ್ಟು, ಥರ್ಡ್ ಸೆಟ್ಟು, ಇದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ರೆ ಈ ಚರ್ಚೆಗಳಲ್ಲೇ ತೊಡಗಿಸ್ಕೊಂಡು ದಿನ ಬೆಳಗಾದ್ರೆ ನನಗೆ ಆ ಖಾತೆ, ಈ ಖಾತೆ, ನನಗೆ ಅದೋ ಬೇಕಾಯ್ತು, ನಾನು CM ಆಗಬೇಕಾಯ್ತು, ಇದೇ ಆಗ್ಬಿಟ್ರೆ ಇನ್ನು ಇಲಾಖೆಗಳನ್ನ ನಡೆಸ್ಕೊಂಡು ಹೋಗೋದು ಹೆಂಗೆ ಸರ್? ಮತ್ತು ಅಲ್ಲಿನ ಬ್ಯೂರೋಕ್ರಾಟ್ಸ್ಗಳು ಇವ್ರಿಗೆ ಮೂರ್ಖಾಸಿನ ಮರ್ಯಾದೆ ಕೊಡ್ತಾರ ಸರ್? ಇವ್ರಿಗೆ ಭಯ ಇರುತ್ತಾ? ಇಲಾಖೆ ಹಿಡಿತದಲ್ಲಿರುತ್ತಾ? ಒಂದು ತುಂಬಾ ಕರೆಕ್ಟ್ ಪಾಯಿಂಟ್ ಅದು, ನಿಮ್ ಮಾತನ್ನ ನಾನು ಒಪ್ತೇನೆ. ಮತ್ತು ಈ ತರದ ಗೊಂದಲ ಆಗ್ದಲೇ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ಮುಖ್ಯಮಂತ್ರಿದು ಮತ್ತು ಆ ಪಕ್ಷದ ನಾಯಕರದು. ಯಾಕೆ ಅಂತಂದ್ರೆ ಅಲ್ಟಿಮೇಟ್ ನೀವು ಸರ್ಕಾರದ ವಿಚಾರ ಬಂದಾಗ ಅಡ್ಮಿನಿಸ್ಟ್ರೇಷನ್ ಕೊಡ್ಬೇಕಾಗಿದೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಎಜುಕೇಶನ್, ಅಗ್ರಿಕಲ್ಚರು, ಆ ಪೋರ್ಟ್ಫೋಲಿಯೋಸು ಮತ್ತೆ ಅದರ ಸಚಿವರು ಈಗ ಅವರು ಡೆಡಿಕೇಟೆಡ್ ಆಗಿ ಆ ಡಿಪಾರ್ಟ್ಮೆಂಟ್ ಗೆ ಅಗತ್ಯ ಇದ್ದಾರೆ. ಯಾಕೆಂದ್ರೆ ಸಂದರ್ಭ ಎಜುಕೇಶನ್ ಮಕ್ಳಿಗೆ ಸೇರೋದು, ಅವ್ರ ರಿಕ್ವೈರ್ಮೆಂಟ್ಸ್ ಇದೆ, ಅದನ್ನ ತಕ್ಷಣ ಸೂಪರ್ವೈಸ್ ಮಾಡ್ಬೇಕಾಗಿದೆ. ಅಗ್ರಿಕಲ್ಚರು, ಬಿತ್ತನೆ ಬೀಜ, ರಸಗೊಬ್ಬರ, ಬೇಕಾದಷ್ಟು ಇಶ್ಯೂಸ್ ಇದೆ, ಮಳೆ ಬರ್ತಾ ಇದೆ. ಹೀಗಾಗಿ ಅದಕ್ಕೆ CM ನೋಡ್ಕೋತಾರೆ, ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ, ಆಫೀಸರ್ಸ್ ಟೀಮ್ ಇದೆ, ಅವ್ರು ಡೈರೆಕ್ಷನ್ ಕೊಡ್ತಾರೆ. ಸರಿ, ಈಗ ಅದು ಡೆಡಿಕೇಟೆಡ್ ಮಿನಿಸ್ಟ್ರು, ಅದಕ್ಕೆ ಡಿಮ್ಯಾಂಡ್ ಇದೆ, ಅವ್ರು ಅದನ್ನ ಅಲ್ಲಿ ಕೆಲಸ ಮಾಡುವಂತ ಸಿಚುವೇಶನ್ ಈಗ ಬಂದಿದೆ. ಆಯ್ತು, ಒಂದ್ 15 ದಿನದಲ್ಲಿ ಏನು ಆಗಲ್ಲ, ಅವ್ರು ಮಾಡ್ಕೋತಾರೆ ಅಂತ ಇಟ್ಕೊಳ್ಳೋಣ. ಇನ್ ಮುಂದಾದ್ರೂ ಕೂಡ ತುಂಬಾ ಕ್ಲಿಯರ್ ಆಗಿ ಹೇಳ್ತೀವಿ, ಇನ್ ಮುಂದಾದ್ರೂ ಕೂಡ ಖಾತೆಗಳಾಗ್ದಲೇ ಇರೋ ತರ, ಹೊಸ ಮುಖಗಳಿಗೆ ಆದ್ಯತೆ ಸಿಗೋ ತರ, ಎಲ್ಲೂ ಗೊಂದಲಗಳಾಗ್ದಲೆ ಪಕ್ಷಗಳು ಜನರ ಸಮಸ್ಯೆಗಳನ್ನ ನಿವಾರಿಸೋತಾರೆ. ಯಾಕೆಂದ್ರೆ 2 ಹೊಸ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಸಾರ್ವಜನಿಕ ಕುಂದುಕೊರತೆ, NRI ಆರ್ತಿ ಕೃಷ್ಣ ಅವರು ಹೈಲಿ ಇನ್ಫ್ಲೂಯೆನ್ಷಿಯಲ್ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಆರ್ತಿ ಕೃಷ್ಣ ಅವರು ಹೈಕಮಾಂಡ್ ಶಂಕದಿಂದ ತೀರ್ಥವಾಗಿ ಕರ್ನಾಟಕದ ಮೇಲೆ ಬೀಳ್ತಾ ಇದ್ದಾರೆ ಅನ್ನೋ ಮಾಹಿತಿ ನನಗೆ ಲಭ್ಯ ಆಗ್ತಿದೆ. ಅವರು ಮಂತ್ರಿ ಆಗೋ ಚಾನ್ಸಸ್ ಇದೆ. ಆಮೇಲೆ ಸಾರ್ವಜನಿಕ ಕುಂದುಕೊರತೆ ಇಲಾಖೆ, ಅದಕ್ಕೆ ಒಬ್ರು ಮಂತ್ರಿ ಆಗ್ತಿದ್ದಾರೆ. ಇಷ್ಟೆಲ್ಲ ಇದೆ, ಅವೆಲ್ಲ ಒಳ್ಳೇದೆ. ಸಾರ್ವಜನಿಕ 22 ಸೀಟು ಸರ್ ಮೊದ್ಲಿತ್ತು. ಸಾರ್ವಜನಿಕ ಕುಂದುಕೊರತೆ ಕರಿಕಲ್ ಮಲ್ಲಪ್ಪ ಅಂತ ಕಾಂಗ್ರೆಸ್ ಅಲ್ಲೇ ಮಂತ್ರಿ ಆಗಿದ್ರು ಅವರು. ಸಾರ್ವಜನಿಕ ಕುಂದುಕೊರತೆ ಮಂತ್ರಿ ಆಗಿದ್ರು ಅವರು. ಬಂಗಾರಪ್ಪ ಟೈಮ್ ಅಲ್ಲ ಅವ್ರು ಮಂತ್ರಿ ಆಗಿದ್ರು ಅವರು. ಹಿಂಗಾಗಿ ಮುಂದಾದ್ರೂ ಕೂಡ ಎಷ್ಟು ಹೊಸ ಮುಖಗಳು, ಎಷ್ಟು ಡೈನಾಮಿಕ್ ಫೇಸಸ್ ಮತ್ತು ಎಷ್ಟು ಇನೋವೇಟಿವ್ ಪ್ರೋಗ್ರಾಮ್ಸ್ ಮತ್ತು ಎಷ್ಟು ಅಗ್ರೆಸಿವ್ ಆಗಿ, ಎಷ್ಟು ಜನಪರವಾಗಿ ಆ ಟೀಮನ್ನ ಇಟ್ಕೊಂಡು DK ಶಿವಕುಮಾರ್ ಮುಂದುವರಿತಾರೆ ಅನ್ನೋದು ನಮಗೆ ಆ ಸರ್ಕಾರದ ಬಗ್ಗೆ, ಅವ್ರ ಬಗ್ಗೆ ಇರುವಂತಹ ಆಶಯ. ಮುಂದೆನೂ ಇದೇ ಗೊಂದಲ ಮಾಡ್ಕೊಂಡು ನನಗೆ ಎಕ್ಸೈಸ್ ಇಲ್ಲ, ನಿನಗೆ ಫಾರೆಸ್ಟ್ ಇಲ್ಲ, ನಿನಗೆ ಮತ್ತೊಂದಿಲ್ಲ, ಟೂರಿಸಂ ಇಲ್ಲ ಅಂತ ಮಾಡ್ಕೊಂಡು ಕೂತ ಅಂತಂದ್ರೆ
ಇದು ವೆರಿ ಅಸಹ್ಯ ಅಷ್ಟೇ ಸರ್. ಎಸ್ ನಟರಾಜ್ ಗೌಡ್ರೆ. ಯದುಕುಮಾರ್ ಗೌಡ್ರೆ ಮೇಡಮ್ ನೀವೇ ಹೇಳ್ಬೇಕು ಈ ಪರಿಸ್ಥಿತಿ ಬಗ್ಗೆ. ಇದನ್ನ ನೀವು ಬಿಜೆಪಿ ಅವ್ರು ಹೆಂಗೆ ಸದುಪಯೋಗ ಮಾಡಿಸ್ಕೊಳ್ತೀರಿ? ಇದನ್ನ ಹೆಂಗೆ ನೀವು ನೋಡ್ತೀರಿ? ನಾವು ಅವ್ರಿಗೆ ಎಚ್ಚರಿಕೆಯಾಗಿ ಹೇಳ್ತಾನೆ ಇದ್ದೀವಿ. ತಾವು ಹೇಳಿದಂಥದ್ದು ಇದೊಂಥರ ಅಸಮಾಧಾನದ ಪರ್ವ. ಯಾಕಂದ್ರೆ ನಾವು 3 ವರ್ಷಗಳ ಕಾಲ ಕುರ್ಚಿ ಕಿತ್ತಾಟದ್ ನೋಡಿದಂತದ್ದಾಯ್ತು. ಈಗ ಇದಾದ್ಮೇಲೆ ಇದೊಂಥರ ಅಸಮಾಧಾನದ ಪರ್ವ, ದಿನ ಒಬ್ಬರನ್ನ ಸಂಭಾಳಿಸುವಂಥದ್ದು. ಈ ಮುಖ್ಯಮಂತ್ರಿ, ಈ ಮಧ್ಯಂತರದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದು ಎಲ್ಲಾರನ್ನೂ ಸಂಭಾಳಿಸುವಂತ ಕೆಲಸನೇ ಆಗುತ್ತೆ ಹೊರತು ಯಾವ ಅಭಿವೃದ್ಧಿನೂ ಆಗುತ್ತೆ ಅಂತ ನೀವು ತಿಳ್ಕೊಳ್ಳೇಬೇಡಿ. ಸಂಭಾಳಿಸುವಂತ ಮುಖ್ಯಮಂತ್ರಿ ಇವರು. ನನಗೆ ನಿಮ್ಮ KPCC ಅಧ್ಯಕ್ಷರು, ನಿಮ್ಮ ಮುಖ್ಯಮಂತ್ರಿಗಳು, ನಿಮ್ಮ AICC ಮತ್ತು ನಿಮ್ಮ ಮೂಲಕ ತಲುಪ್ಸಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮಿನಿಸ್ಟ್ರಿ ಆಡ್ ಮಾಡ್ಬೇಕು ನೀವು, ಕಾಂಪ್ರಮೈಸಿಂಗ್ ಮಿನಿಸ್ಟ್ರಿ ಅಂತ. ಸಂಭಾಳಿಸುವಂತದ್ದು, ಸಂಭಾಳಿಸಕ್ ಒಂದು ಮಿನಿಸ್ಟ್ರಿ. ನಿಮ್ಮಲ್ಲಿ ಯಾರ್ಯಾರು ಅಸಮಾಧಾನಿತರು ಇರ್ತಾರಲ್ಲ, ಈಗ ಸಾರ್ವಜನಿಕರ ಕುಂದು ಕೊರತೆ ನಿವಾರಿಸೋದಕ್ಕೆ ಒಂದು ಮಿನಿಸ್ಟ್ರಿ ಅಂತ ನಿಮ್ಮ ನಮ್ಮ ಸಿಎಂ, ನಮ್ಮ ರಾಜ್ಯದ ಸಿಎಂ ಹೇಳಿದ್ರಲ್ಲ. ಸೊ ಅದಕ್ಕೆ ಎಷ್ಟು ಮಾತಾಡಕ್ ಬಿಡ್ತೀನಿ ಯದುಕುಮಾರ್ ಗೌಡ್ರೆ. ಅದೇ ರೀತಿ ನಿಮ್ಮ ಸಚಿವಾಕಾಂಕ್ಷಿಗಳು ಮತ್ತು ಈ ಖಾತೆಯ ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ ಅವ್ರಿಗೊಂದು ಕೌನ್ಸಿಲಿಂಗ್ ಕೊಡೋದಕ್ಕೆ ಅದಕ್ಕೊಂದು ಮಿನಿಸ್ಟ್ರಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅದಕ್ಕೊಂದೇನಂದ್ರೆ ಈ ಕೋಆರ್ಡಿನೇಷನ್ ಕಮಿಟಿ ಅಂತ ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳು ಮಾಡಿದಾಗ ಇಲ್ವಲ್ಲ ಅಲ್ಲಿ ಕೋಆರ್ಡಿನೇಷನ್ ಇಲ್ವಲ್ಲ ಅಲ್ಲಿ. ಇಲ್ಲಿ ನಮ್ಮಲ್ಲಿ ಇವಾಗ ಏನಂದ್ರೆ ಸಣ್ಣ ಪುಟ್ಟ ಗೊಂದಲ, ಸ್ಮಾಲೆಸ್ಟ್ ಏನಂತ ಇಗ್ನೋರ್ ಮಾಡುವಂತ ಸಣ್ಣ ಪುಟ್ಟ ಗೊಂದಲ ಅದಷ್ಟೇ. ಯಾಕಂದ್ರೆ ರಾಮಲಿಂಗ ರೆಡ್ಡಿ ಅವ್ರದ್ದಾಗ್ಬೋದು ಅಥವಾ KH ಮುನಿಯಪ್ಪ, ಅದನ್ನ ಮೀರಿದ ಸಮಸ್ಯೆಗಳಿದಾವಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಪಕ್ಷದ ಅಧ್ಯಕ್ಷರಿಗೂ ಸಿಎಂಗೂ ಕೋಆರ್ಡಿನೇಷನ್ ಇಲ್ಲ ಅಲ್ಲಿ. ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ಮ ಪಕ್ಷದ KPCC ಅಧ್ಯಕ್ಷರು ನಿಮ್ಮ ಸಿಎಂಗೆನೇ ಅಲ್ಲಿ ಕೋಆರ್ಡಿನೇಷನ್ ಸಿಂಕ್ ಆಗ್ತಾ ಇಲ್ಲ. KPCC ಅಧ್ಯಕ್ಷರಾದ ಮಾನ್ಯ BK ಹರಿಪ್ರಸಾದ್ ಅವರು 50 ವರ್ಷಗಳ ರಾಜಕಾರಣ ಮಾಡಿ ಸೈದ್ಧಾಂತಿಕವಾಗಿ ಸಂಘಟನೆಯಲ್ಲಿ ಅವ್ರಿಗೆ ನಿರ್ವಹಣೆ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ ಅವ್ರಿಗೆ ನಿರ್ವಹಣೆ ಮಾಡೋದು ಮತ್ತೆ ಇನ್ಕ್ಲೂಸಿವ್ ಎಲ್ಲರನ್ನು ಒಳಗೊಂಡಂತೆ ಒಂದು ಸಂಘಟನೆ ಮಾಡೋದಿದೆಯಲ್ಲ, ಅದು ಬಹಳ ಚೆನ್ನಾಗಿ ಬರುತ್ತೆ. DK ಶಿವಕುಮಾರ್ ಅವ್ರಿಗೂ ಕೂಡ 40 ವರ್ಷಗಳ ರಾಜಕಾರಣ, ಸಂಘಟನಾ ಚತುರ ಅವರು. ಇವಾಗ ಒಳ್ಳೆ ಅಧಿಕಾರ ಕೊಡಕ್ಕೆ ಶುರು ಮಾಡಿದ್ದಾರೆ. ಸೊ ಹಂಗಾಗಿ ಇಬ್ರು ಒಟ್ಟಾಗಿ ಹೋಗುವಂತ ಸಂಘಟನೆಗೆ ಆ ಚಾತುರತೆ ಇದೆ, ಇವರು ಆ ಕೆಲಸವನ್ನು ಮಾಡ್ತಾರೆ. ಅದರೊಳಗೆ ನೋಡಿ 2028ಕ್ಕೂ ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ ಅಂತ ನಮ್ಗೆ ಈಗ ಭವಿಷ್ಯ ಬಂದಿದೆ. ಇದು ಭವಿಷ್ಯ ಹೇಳಿದಂತ ಕೇಳಿ ಜ್ಯೋತಿಷಿ ಯಾರು? ಆ ಬರೀ ಜ್ಯೋತಿಷಿ ಮಾತ್ರ ಅಲ್ಲ, ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಉತ್ಸಾಹ ಯಾವ ರೀತಿ ಆಗಿದೆ. ಮತ್ತೆ ನಾವು ಈ ಪಂಚ ಬೈ ಎಲೆಕ್ಷನ್ ಮಾಡಿದ್ವಲ್ಲ, 5 ಬೈ ಎಲೆಕ್ಷನ್ ಅಲ್ಲಿ 5 ಬೈ ಎಲೆಕ್ಷನ್ ಯಾವ ಅಭೂತಪೂರ್ವವಾದ ಜನಬೆಂಬಲ ನಮಗೆ ಸಿಕ್ಕಿದೆ. ಇವೆಲ್ಲ ನೋಡಿ 1000 ಕೋಟಿ ಸಾಲಕ್ಕೆ ಹೋಗ್ತಾ ಇದ್ದೀರಾ, ಅದನ್ನು ಹೇಳಿ ಅಪ್ಪ. ಲಕ್ಷ ಕೋಟಿ ಸಾಲ ಆಗುತ್ತೆ. ಯಾಕಂದ್ರೆ 1000 ಕೋಟಿಗೆ ಹೇಳಿ 3000 ಕೋಟಿ ತಗೊಂಡಿದ್ದಾಯ್ತಲ್ಲ, 1000 ಕೋಟಿ ಎಲ್ಲಿಗೆ ಹೋಯ್ತು ಹೇಳಿ. ಸಿಂಧೂರ್ ಅವರೇ, 5 ಲಕ್ಷ ಕೋಟಿ ತೆರಿಗೆ ದೆಹಲಿಗೆ ಹೋದ್ರೆ ನಮ್ಗೆ ಬರೋದು 60,000 ಕೋಟಿ. ರಾಜ್ಯದ ದುಡ್ಡು ಏನಾಯ್ತು? ರಾಜ್ಯದ ದುಡ್ಡು ದೆಹಲಿಗೆ ತೆರಿಗೆ ಹೋಗ್ತಾ ಇದೆ, ಅವಸ್ ಬರ್ತಾ ಇಲ್ಲ. ನಾವು ರಾಜ್ಯವನ್ನ ನಾವು ನೋಡಿ ಸಾಲ ಮಾಡಿದ್ರು ಕೂಡ ಇತಿಮಿತಿನಲ್ಲಿ ಸಾಲ ಮಾಡ್ತೀವಿ. ಬಜೆಟ್ ನ ಯಾವ ರೀತಿಯಾಗಿ ನಮ್ಮ GSDP ಪಾಲಿಕೆಗಳ ಬಾಂಡ್ ಇಟ್ಬಿಟ್ಟು 1000 ಕೋಟಿ ಸಾಲ ತಗೊಳಕ್ ಹೊರಟಿದ್ದೀರಿ. ನಾನು ಅದ್ರ ಬಗ್ಗೆ ಇನ್ನೊಂದ್ ದಿವಸ ಡಿಬೇಟ್ ಅಲ್ಲಿ ಮಾತಾಡ್ತೀನಿ. ಕುಮಾರ್ ಗೌಡ್ರೆ ಮೇಡಮ್ ಅವ್ರು ಹೇಳ್ತಾ ಇರೋಂಥದ್ದು, ಈಗ ಇಷ್ಟು ದೊಡ್ಡ ಒಂದು ಗಜ ಪ್ರವಾಸನ ಆಗಿ ಮಂತ್ರಿಮಂಡಲ ಆಗಿದೆ, ಆದ್ರೂ ಕೂಡ ಇವತ್ತು ಡೆಪ್ಯೂಟಿ CM ಆಗಿರುವಂತವ್ರು ಯಾವ ರೀತಿ ಅಳಲನ್ನು ತೊಳ್ಕೊಂತಾ ಇದಾರೆ ಅಂತಂದ್ರೆ 3 ಬಾರಿ ಆಗ್ಬೇಕಾಗಿತ್ತು. ಅಂದ್ರೆ ಇದು ನಾನು ಯಾವಾಗಲೇ ಹೇಳಿದೆ, ಅಸಮಾಧಾನದ ಪರ್ವ ಮುಂದುವರಿತಾನೆ ಇರುತ್ತೆ. ನೀವು ಅಭಿವೃದ್ಧಿ ಅಂತೂ ಮಾಡಲ್ಲ, ಈ ತರ ಸಂಭಾಳಿಸ್ಕೊಂಡು ಹೋಗುವಂಥದ್ದು, ಸಮಾಧಾನ ಮಾಡ್ಕೊಂಡು ಹೋಗುವಂಥದ್ದು, ಆತ್ಮಸಾಕ್ಷಿ ಪ್ರಯತ್ನ ಇದೇ ಮಾಡ್ತಾ ಇರ್ತೀರ ಹೊರತು. ಅವ್ರು ಹೇಳಿದ್ರು ಇಂಧನ ಸಚಿವರು ತುಂಬಾ ಅದ್ಭುತವಾಗಿ ದೇಶದಲ್ಲಿ ಯಾರು ಕೆಲಸ 2.5 ರೂಪಾಯಿ ಇದ್ದಿದ್ದು ಯೂನಿಟ್ 7.5 ರೂಪಾಯಿ 8 ರೂಪಾಯಿ ಮಾಡಿದ್ದಾರೆ. ಅದು ಅದ್ಭುತವಾದದ್ದು. ಯಾವ ರೀತಿ ಜನಕ್ಕೆ ಹೇಳ್ತೀರಿ? ಅದಲ್ಲಿ 1 ಕೋಟಿ 65 ಲಕ್ಷ ಕುಟುಂಬಗಳಿಗೆ ನಾನು ಈ ರಾಜ್ಯದ ಜನರ ಪರವಾಗಿ ಹೇಳ್ತೀನಿ, ನಮಗೆ 200 ಯೂನಿಟ್ ಫ್ರೀ ಬೇಡಪ್ಪ, ನಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಕಮ್ಮಿ ಮಾಡಿ. ನಾವ್ ಏನ್ ಬಿಲ್ ಬರುತ್ತೋ ನಾವು ಕಟ್ಕೋತೀವಿ. ಕೇಳಿ, ಈಗ 200 ಯೂನಿಟ್ ನಮಗ್ ಬೇಡ, ಬಿಲ್ ಕಮ್ಮಿ ಮಾಡಿ. ರಾಜ್ಯದ ವಿದ್ಯುತ್ ದರ ಇದೆಯಲ್ಲ ಸಿಂಧೂರ ಕೇಳಿಸ್ಕೊಳ್ಳಿ, ರಾಜ್ಯದ ವಿದ್ಯುತ್ ದರ ಏನಿದೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯುತ್ ದರಕ್ಕೆ ಸರಾಸರಿಗೆ ಈಕ್ವಲ್ ಆಗಿದೆ. ನಮ್ಮಲ್ಲಿ ಹೆಚ್ಚಿಲ್ಲ, ನಮ್ಮ ರಾಜ್ಯದ್ದೇ ಇರೋದು. ಫ್ರೀ ನಿಮ್ಗಲ್ಲ ಸಿಂಧೂರ್ ಅವರೇ, ನಮ್ಗೂ ನಿಮ್ಗೂ ಫ್ರೀ ಬಂದು ಈ ರಾಜ್ಯದ ಮಧ್ಯಮ ಬಡ ರೈತರಿಗೆ, ಬಡವರಿಗೆ ಈ ರಾಜ್ಯದಲ್ಲಿ 85% ಪಾಪ್ಯುಲೇಷನ್ಗೆ 85% ಜನಸಂಖ್ಯೆಗೆ
ಉಚಿತ ವಿದ್ಯುತ್ ಹೋಗ್ತಾ ಇದೆ. ಇನ್ನು 15% ವಿದ್ಯುತ್ ಮಾತ್ರ ಕಟ್ತಾ ಇದ್ದಾರೆ. ಹೆಂಗ್ರಿ? ಅವ್ರು ಜಾಸ್ತಿ ಯಾವ ಇಲ್ಲ. ಲೆಕ್ಕಾಚಾರದಲ್ಲಿ ಸುಳ್ಳು ಹೇಳ್ಕೊಂಡೆ 3 ವರ್ಷ ಕಾಲ ಯಾಕೆ? ಕಳ್ದ್ಬಿಟ್ರೆ. ಯಾಕೆ? ಮೇಡಮ್, ಈ ಸುಳ್ಳು ಹೇಳ್ಕೊಂಡೆ advertisement ಮಾಡ್ಕೊಂಡು 3 ವರ್ಷ ಕಾಲ 1,65,00,000 ಕುಟುಂಬಗಳಿಗೆ ಬೆಲೆ 1,65,00,000 ಕುಟುಂಬಗಳಿಗೆ ಮಾಡಿ ಈಗ ಮಾಹಿತಿ ನಟರಾಜ್ ಅಂಕಿಅಂಶ ನಾನು ಮಾಡ್ತೀನಿ ನಿಮಗೆ. ಅಲ್ಲ, ನಿಮ್ಗೆ ಗೊತ್ತಿಲ್ಲ, ಅರ್ಥ ಸುಳ್ಳು ಮಾಡ್ಕೊಳ್ಳಿ. ಹೇಳ್ಕೊಂಡೆ 3 ವರ್ಷ ಆಯ್ತು. ಯಾರು ಸುಳ್ಳು ಏನು ಹೇಳಿ? ಸುಳ್ಳು ಬೇಡ. ಅವಳಿಗೆ ಏನ್ ಸುಳ್ಳು ಹೇಳಿ? ಬೇಡ ನಟರಾಜ್ ಇಂಧನ ಗೌಡ್ರೆ. ಇಲಾಖೆನಲ್ಲಿ ಅದೇನ್ ಸುಳ್ಳು ಹೇಳಿ? ಅದನ್ನ ತೋರಿಸಿ, ಅದು ಹೇಳಿ. ಇಂಧನ ಅಲ್ಲ, ಇಲಾಖೆನಲ್ಲಿ ನೀವು ಇವತ್ತು ಬೆಲೆ ರೂಪಾಯಿ- ಜಾಸ್ತಿ ಮಾಡ್ಬಿಟ್ಟು ಯೂನಿಟ್ಗೆ ಇಷ್ಟಿಷ್ಟು ಪೈಸಾ ಅಂತ ಜಾಸ್ತಿ ಮಾಡ್ಬಿಟ್ಟು ಸಿಂಧೂರ್ ಅವ್ರೆ. ಇಷ್ಟು ಯೂನಿಟ್ ಒಳಗಡೆ ಕಮ್ಮಿ ಬಂದ್ರೆ ನಾವು ದುಡ್ಡು ತಗೊಳ್ಳಲ್ಲ. ಅದು ಯಾವ ನ್ಯಾಯ ನಿಮ್ಗೆ ನಟರಾಜ್ ಗೌಡ್ರೆ? ಎರಡೆರಡು ಪಾಯಿಂಟ್ ಕೇಳಿಸ್ಕೊಳ್ಳಿ. ನಾನು ನಂಬರ್ 1 ಹೇಳ್ತೀನಿ. 1,65,00,000 ಕುಟುಂಬಗಳಿಗೆ ಉಚಿತವಾಗಿ ಹೋಗ್ತಾ ಇದೆ, ನಂಬರ್ 1. ನಂಬರ್ 2 ನಾನೇನು ಹೇಳಿದೆ, ಇಡೀ ದೇಶದಲ್ಲಿ ಸರಾಸರಿ ಏನಿದೆ ವಿದ್ಯುತ್ ದರ ಏನಿದೆ ಅದಕ್ಕಿಂತ ನಮ್ಮ ರಾಜ್ಯದಲ್ಲಿ ಹೆಚ್ಚಿಲ್ಲ. ಇದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾದ್ದು. ಸುಮ್ಮನೆ ಹೆಚ್ಚಿಗೆ ಮಾಡ್ಬಿಟ್ಟಿದ್ರೆ ಹೆಚ್ಚಿಗೆ ನೋಡ್ರಿ, ಪ್ರತಿ ವರ್ಷ ಪರಿಷ್ಕರಣೆ ಆಗತ್ತೆ. ಕಡಿಮೆ ಏನ್ ಮಾಡಿದಿರಿ ಅಲ್ಲಿ? ಯಾವ ಸಿಂಧೂರ್ ಅವರೇ, ಕೇಂದ್ರದಲ್ಲಿ? ಕಡಿಮೆ ಏನ್ ಮಾಡಿದಿರಿ ಮೇಡಮ್, ನಟರಾಜ್ ಕಡಿಮೆ ಗೌಡ್ರೆ? ಮಾಡಲ್ಲ. ಮಾಡಿ ಮಾಡಲ್ಲ. ಯಾಕ್ ಮಾಡಲ್ಲ? ಕೇಳಿ. ಯಾಕ್ ಮಾಡಲ್ಲ ನಟರಾಜ್ ಕೇಳಿ. ಗೌಡ್ರೆ? ಜನ ವಿರೋಧಿ ಸರ್ಕಾರ ಬೇಡ ನೀವು. ನಮ್ಗೆ. ಜನಸಾಮಾನ್ಯ ಜನ ವಿರೋಧಿ ಸರ್ಕಾರ. ಕೇಂದ್ರ ಸರ್ಕಾರ ಉಚಿತವಾಗಿ ಕಲ್ಲಿದ್ದಲು ಕೊಡ್ತದೇನೋ? ಬೇಡ ಕೇಂದ್ರ ಸರ್ಕಾರ ನಮ್ಗೆ. ಉಚಿತವಾಗಿ ಕಲ್ಲಿದ್ದಲು ಕೊಡ್ತದೇನೋ? ಬೇಡ ಏನ್ ಮಾತಾಡ್ತೀರಿ? ನಮ್ಗೆ 200 ಯೂನಿಟ್ ಇಡೀ ಫ್ರೀನೂ ದೇಶದಲ್ಲಿ ಬೇಡ, ಬೆಲೆ ಏರಿಕೆನೂ ಸರಾಸರಿ ಬೇಡ ನಮ್ಗೆ. ಏನ್ ಬಿಲ್ ಇದೆ ಅಷ್ಟೇ ಇದೆ ಬೇಡ ನಮ್ಮಲ್ಲಿ. ನಮ್ಗೆ. ಆಮೇಲೆ ಅದು ಬಹಳ ಏನಂದ್ರೆ ಪರಿಷ್ಕರಣೆ ಇದೆಯಲ್ಲ, ವಾರ್ಷಿಕ ಪರಿಷ್ಕರಣೆ ನಡೀತಾನೆ ಇರುತ್ತೆ. ನಿಮ್ದು ವಾರ್ಷಿಕ ಇಡೀ ಪರಿಷ್ಕರಣೆ ದೇಶದಲ್ಲಿ ಆಗುತ್ತೆ, ಆಗಲ್ಲ. ನಮ್ದೇನು ಹೊಸದಲ್ಲ ಅದು. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅದ್ರಲ್ಲಿ ಹೊಸದಲ್ಲ. ಆಮೇಲೆ ಕಾಂಗ್ರೆಸ್ ಯಾವ ಸರ್ಕಾರ ಒಂದು ನಿಮಿಷ ನಟರಾಜ್ ಗೌಡ್ರೆ, ಹೇಳ್ರಿ. ನೀವು ವಾರ್ಷಿಕ ಪರಿಷ್ಕರಣೆ ಮಾಡಿಲ್ಲ, ಬಹುತೇಕ ಸಮಯ ಮಾಸಿಕ ಪರಿಷ್ಕರಣೆಗಳು ಮಾಡಿದಿರಿ. ಈಗ ವಿ ಕೆನ್ ನಾಟ್ ಆಕ್ಸೆಪ್ಟ್ ಇಟ್. ಈ ತರ ಮಾಸಿಕ ಪರೀಕ್ಷೆಗಳು. ಅಲ್ಲ, ಮಾಸಿಕ ಅಲ್ಲ ನೋಡ್ರಿ, ಪೆಟ್ರೋಲ್ ಡೀಸೆಲ್ ಮೇಲೆ ಗ್ಯಾಸ್ ಅಲ್ಲ, ಬೆಲೆ ನಾನು ಮೇಲೆ ಅದನ್ನು ಹೆಂಗೆ ಕೇಂದ್ರ ಮಾತಾಡ್ತೀನಿ. ಸರ್ಕಾರ ಪ್ರತಿನಿತ್ಯ ಅದನ್ನು ಮಾಡ್ತಾ ಇದೆ. ಮಾತಾಡ್ತೀನಿ. That is also ಪ್ರತಿಯೊಬ್ಬರ ಮನೆಯ ಅದು wrong. ಅಡುಗೆ ಮನೆಯೊಳಗೆ ನುಗ್ಗಿ ಅವ್ರ ಜೇಬ್ನಲ್ಲಿ ದುಡ್ಡನ್ನು ಕಸಿತಾ ಇದೆ ಕೇಂದ್ರ ಸರ್ಕಾರ, ಲೂಟಿ ಮಾಡ್ತಾ ಇದೆ. ಇಬ್ರು ಮಾಡ್ತಿದ್ದಾರೆ. ನಮ್ಮ ರಾಜ್ಯ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಕೇಳಿ. ರಾಜ್ಯ ಅಲ್ಲ, ಸರ್ಕಾರ ಒಂದ್ ನಿಮಿಷ, 26 ಒಂದ್ ನಿಮಿಷ, ರೂಪಾಯಿ ಎದ್ದು ಟ್ಯಾಕ್ಸ್ ಕುಮಾರ್ ಸಬ್ಸಿಡಿ ಕೊಡಿ. ಟ್ಯಾಕ್ಸ್ ಕಮ್ಮಿ ಮಾಡಿ ಎದ್ದು ನೋಡಿ. ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಿ. ಟ್ಯಾಕ್ಸ್ ಕೇಂದ್ರ ಕಮ್ಮಿ ಸರ್ಕಾರ ಮಾಡಿ. ಮಾಡಿ ನೋಡೋಣ ಅಂತಲ್ಲಿ. ತೆರಿಗೆ ಲೂಟಿ ಮಾಡಕ್ಕಾಗುತ್ತೆ ಕೇಂದ್ರ ಸರ್ಕಾರ ಇರೋದು. ಯದುಕುಮಾರ್ ಗೌಡ್ರೆ, ಸೆಸ್ ಕಮ್ಮಿ ಮಾಡಿ ಅಂತ ಹೇಳ್ತೀರಾ, ಯಾಕೆ ನಿಮ್ಗೆ ಕೇಂದ್ರ ಸರ್ಕಾರಕ್ಕೆ ಕಮ್ಮಿ ಮಾಡಿ ಅಂತ ಹೇಳಕ್ ತಾಕತ್ತಿಲ್ವಾ ನಿಮ್ಗೆ? ಸಬ್ಸಿಡಿ BJP? ಕೊಡಿ. ಮೇಡಮ್, ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಿ. ಒಂದು ರಾಜ್ಯದಲ್ಲಿ ನಟರಾಜ್ ಗೌಡ್ರೆ ಅಬಕಾರಿ ಮತ್ತು ಪೆಟ್ರೋಲ್ ಡೀಸೆಲ್ ಮೇಲಿನ ವ್ಯಾಟ್ ಇದೆಯಲ್ಲ, ಇದು ಹೈಯೆಸ್ಟ್ ರೆವೆನ್ಯೂ ಅನ್ನ ಒಂದು ರಾಜ್ಯ ಸರ್ಕಾರಕ್ಕೆ ತಂದು ಕೊಡುತ್ತೆ. Correct. ಒಂದು ರಾಜ್ಯ ಸರ್ಕಾರ ಅದನ್ನೇ ಕಮ್ಮಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಖಜಾನೆ ಎಲ್ಲಿಂದ ತುಂಬುದು? ಜನಗಳಿಗೆ ನೀವೇ ಹೆಂಗೆ ಕಮ್ಮಿ ಮಾಡಿ. ರಕ್ಷಣೆ ಮಾಡೋದು ಹೆಂಗೆ? ಹಾಗಾದ್ರೆ ತಪ್ಪು ಅಂದ್ರೆ ನಾನು ಎಲ್ಲಾನು ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ, ನಿಮ್ ಪರ ಎಲ್ಲಾನು ಮಾತಾಡಕ್ಕಾಗಲ್ಲ. ತಪ್ಪು ನಿಮ್ದು ತಪ್ಪು, ಅವ್ರದ್ದು ತಪ್ಪು. ಹಾಗಾದ್ರೆ ಅಬಕಾರಿ ಇಲಾಖೆ ಎಷ್ಟು ಏರಿಸಬೇಕು ಎಲ್ಲ ಏರಿಸಿದಾಯ್ತು. ಇವಾಗ ಪರ್ಸೆಂಟೇಜ್ ಆಫ್ ಆಲ್ಕೋಹಾಲ್ ಮೇಲೆ ಏರಿಸಿದ್ದಾರೆ. ಹೌದು. ದೇಶದಲ್ಲಿ ಎಲ್ಲಾದ್ರೂ ಇದೆಯೇನ್ರಿ ಈ ತರದಂತದ್ದು? ನಾವೇ ದೇಶದಲ್ಲಿ ಈ ತರದಂತದ್ದು? ನಾವೇ ಮೊದಲು ನೀವು ಇಂಥ ಒಳ್ಳೆ ಹೊಡಿತಾ ಇರೋಂಥದ್ದು. ಅತ್ಯುತ್ತಮ ಕಾನೂನು ಒಳ್ಳೆ ನಮ್ಮದೇ ಹೊಡಿತಾ ಮೊದಲು. ಇರೋಂಥದ್ದು ಅದನ್ನೇ. ಸಮೀವುಲ್ಲಾ ಸರ್, ಏನ್ ಹೇಳ್ತೀರಿ? ಒಂದು ಈ ರೀತಿಯಾದಂತ ಬೇಕಾಬಿಟ್ಟಿ ಎಲ್ಲದರಲ್ಲೂ ಏರಿಕೆ ಮಾಡುವಂತ ಒಂದು ಇದು. ಇನ್ನೊಂದು, ಈಗ ಸಚಿವ ಆಕಾಂಕ್ಷಿಗಳದು ಇದು ಎರಡು ಹೆಂಗಾಗಿದೆ ಅಂದ್ರೆ ಇದೊಂದು ಮುಖ ಆಯ್ತಾ? ಸೊ ಇನ್ನೊಂದು ಏನಾಗೋಗಿದೆ ಇಲ್ಲಿ, ರೆವೆನ್ಯೂ ಕಲೆಕ್ಷನ್ಗೆ ಏನೇನ್ ಪ್ಲಾನ್ ಬೇಕೋ ಡಿ ಕೆ ಶಿವಕುಮಾರ್ ಆ ಎಕ್ಸಿಕ್ಯೂಷನ್ ಅಲ್ಲಿ ಇದ್ದಾರೆ. ಆಲ್ರೆಡಿ ಪ್ಲಾನಿಂಗು ಎಕ್ಸಿಕ್ಯೂಷನ್ ಅಲ್ಲಿ ಇದ್ದಾರೆ ಅವರು. ಸೊ ಇನ್ನ ಏನಂತಂದ್ರೆ, ಈಗ ಸಚಿವಾಕಾಂಕ್ಷಿಗಳಿಗೆ ಜಾಸ್ತಿ ಜನ ಇರೋದ್ರಿಂದ ಇಲಾಖೆಗಳು ತುಂಬಬೇಕು, ಇಲಾಖೆ ತುಂಬುತ್ತಾ ಇಲ್ಲ. ಅಲ್ಲಿ ಯಾರ್ಯಾರು ಏನೇನು ಲಾಭಿ ನಡೆಸ್ತಾ ಇದ್ದಾರೋ ಒಳ ರಾಜಕೀಯ ಲಾಭಿಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ ಸರ್, ಏನ್ ಹೇಳ್ತೀರಿ ನೀವು? ಒಂದು ಈ ಗವರ್ಮೆಂಟ್ ಈಗ ಎನ್ಆರ್ಐ ಮಂತ್ರಿ ಮತ್ತೊಂದು ಅವೆಲ್ಲ ಮಾಡೋಕ್ಕಿಂತ ಹೆಚ್ಚಾಗಿ ಯುವಕರಿಗೆ ಉದ್ಯೋಗ ಸೃಷ್ಟಿಗೆ ಆದ್ಯತೆ ಕೊಡ್ಬೇಕು. ತಕ್ಷಣಕ್ಕೆ ಈ ಸರ್ಕಾರದಲ್ಲಿ ಆಗ್ಬೇಕಾಗಿರುವಂತ ವಿಚಾರ, ಕಳೆದ ಹಲವು ವರ್ಷಗಳಿಂದ ಸರಿಯಾಗಿರೋ ಅಪಾಯಿಂಟ್ಮೆಂಟ್ಸ್ ಆಗಿಲ್ಲ. ಎಷ್ಟು ಫ್ಯೂ ಹಂಡ್ರೆಡ್ಸ್ ಆಗಿದೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ. ಹೀಗಾಗಿ ಈ ಸರ್ಕಾರದಲ್ಲಿ ತುರ್ತಾಗಿ ಯುವಜನ ಇಲಾಖೆ ಇದೆಯಲ್ಲ, ಯುವಜನ ಇಲಾಖೆ ಉದ್ಯೋಗ ಸೃಷ್ಟಿ, ಕ್ರೀಡಾ ಮತ್ತು ಯುವಜನ ಇಲಾಖೆ ಅನ್ನೋದು ಒಂದು ಹೆಸರಿಗಿದೆ ಸರ್. ಯಾರಾದ್ರೂ ಅದಕ್ಕೆ ಮಂತ್ರಿ ಆಗಿ ಬಂದವರು ಅಲ್ಲಿ ನೆಟ್ಟಗೆ ಕೆಲಸ ಮಾಡಿರೋ ಎಕ್ಸಾಂಪಲ್ ಹೇಳಿ ಸರ್ ನೀವು. ನಾನು ರಾಜಾರೋಷವಾಗಿ ಹೇಳ್ತೀನಿ ಸರ್, ಯಾರಾದ್ರೂ ಒಬ್ಬ ಮಂತ್ರಿಗಿರಿಯನ್ನು ಸರಿಯಾಗಿ ನಿಭಾಯಿಸ್ತಾನೆ ಯಾರಾದ್ರೂ ಇದಾರ ಹೇಳಿ ಸರ್ ನೀವು? ವಸತಿ ಕೇಂದ್ರ ಆಗಿದೆ ಅಷ್ಟೇ, ರಿಹ್ಯಾಬಿಲಿಟೇಷನ್ ಡಿಪಾರ್ಟ್ಮೆಂಟ್. ಯುವಜನ ಕ್ರೀಡಾ ಕೇಂದ್ರ ಇದೆಯಲ್ಲ, ಕ್ರೀಡಾ ಮತ್ತು ಯುವಜನ ಇಲಾಖೆ ಇದೆಯಲ್ಲ, ನಟರಾಜ್ ಗೌಡ್ರೆ ಆನೆಸ್ಟ್ ಆಗಿ ಹೇಳಿ ನೀವು, ಈ ಹಿಂದೆ ಇದ್ದಂತ ಮಂತ್ರಿಗಳು ಯಾರಾದ್ರೂ ನೆಟ್ಟಗ್ ನ್ಯಾಯವಾಗ ಇಲಾಖೆನ ನಿಭಾಯಿಸಿದಾರ ಅಂತ? ಎಷ್ಟು ಯೋಜನೆಗಳಿದಾವೆ ನಟರಾಜ್ ಗೌಡ್ರೆ? ಐ ಡೋಂಟ್ ಥಿಂಕ್ ಸೊ ಎಲ್ಲಾನು ಅವ್ರು ಸಮರ್ಥಿಸ್ಕೊಳ್ತಾರೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಫಿಲಪ್ ಮಾಡುವಂತಹ ತುರ್ತು ಅಗತ್ಯ ಇದೆ. ಮತ್ತೆ ಯಾರು ಈ ಗವರ್ಮೆಂಟ್ ಚೀಫ್ ಮಿನಿಸ್ಟರ್ ಸಂಬಂಧಪಟ್ಟ ಮಂತ್ರಿಗಳು ಯಾರಿದಾರೋ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಹುದ್ದೆ ಖಾಲಿ ಇದೆ, ಬ್ಯಾಕ್ಲಾಗ್ ಖಾಲಿ ಇದೆಯಾ, ರಿಸರ್ವೇಶನ್ ಪ್ರಕಾರ ಎಷ್ಟು ಹೋಗುತ್ತೆ, ಅದನ್ನ ತತ್ಕ್ಷಣ
ಅದನ್ನ ಫಿಲ್ ಅಪ್ ಮಾಡುವಂತಹ ಕೆಲಸ ಈ ಸರ್ಕಾರದಿಂದ ಮುಖ್ಯವಾಗಿ ಆಗ್ಬೇಕಾಗಿದೆ. ಆಗದೆ ಹೋದ್ರೆ ಜೊತೆಗೆ ಜಿಲ್ಲಾವಾರು ಖಾಸಗಿ ಕಂಪ್ನಿಗಳ ಜೊತೆ, ಖಾಸಗಿ IT ಕಂಪ್ನಿ, ಬೇರೆ ಬೇರೆ ಕಂಪ್ನಿಗಳ ಜೊತೆ ಸರ್ಕಾರ DC-ಗಳು ಕೋಆರ್ಡಿನೇಟ್ ಮಾಡ್ಕೊಂಡು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಉದ್ಯೋಗ ಮೇಳಗಳನ್ನ ತಕ್ಷಣ ಸರ್ಕಾರ ಮಾಡ್ಬೇಕು. ಪ್ರತಿ ಜಿಲ್ಲೆ ಸರ್ ನಿಮ್ಮ ಇವರು ಯದುಕುಮಾರ್ ಅವ್ರದ್ದು ಒಂದು ಪ್ರಶ್ನೆ ಸಮೀಲ ಸರ್, ಯದುಕುಮಾರ್ ಮಾತಾಡ್ತಾ ಇರೋದು ಸರ್. ಸಮೀಲ ಸರ್, ಯದುಕುಮಾರ್ ಮಾತಾಡ್ತಾ ಇರೋದು. ಇವರು ಮುಖ್ಯಮಂತ್ರಿಗಳು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ನಾವು ಹೇಳ್ತೀವಿ 56,000 ಹುದ್ದೆಗಳನ್ನ ತುಂಬಕ್ಕಂತ ಹೇಳ್ತಾರಲ್ಲ ಸರ್. ಅಲ್ಲಿ ಇವಾಗ ಇದಕ್ಕೆ ಬಜೆಟ್ ಅಲ್ಲಿ ಪ್ರಾವಿನ್ಷನ್ ಇನ್ನ ಅವರು ಅದು ತೆಗ್ದಿಟ್ಟಿಲ್ಲ. ಇದು ಹೊಸದಾಗಿ ಹೊಸ ಬಜೆಟ್ ಅಂತ ಮಾಡ್ಬೇಕಾಗತ್ತಾ? ಇದಕ್ಕೆ ಹೇಗೆ ಪ್ರಾವಿನ್ಷನ್ ಮಾಡಕ್ಕಾಗುತ್ತೆ ಸರ್? ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅವರು ಪ್ರಕಟಿಸಿದ್ರೆ ಇರ್ಲಿಲ್ಲ. ಹೊಸ ಬಜೆಟ್ಗೆ ಪ್ರಾವಿಷನ್ ಏನ್ ಮಾಡ್ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಹುದ್ದೆ ತುಂಬೋದು ಸರ್ಕಾರದ ಆನ್ಗೋಯಿಂಗ್ ಪ್ರೋಸೆಸ್, ಅದು ಖಾಲಿ ಇರ್ತವೆ ಹುದ್ದೆ, ಅದಕ್ಕೆ ಬಜೆಟರಿ ಪ್ರಾವಿಷನ್ಸ್ ಸ್ಟಾಪ್ ಆಗಿರುತ್ತೆ. ಯಾಕೆಂದ್ರೆ ಹುದ್ದೆ ಖಾಲಿ ಇದೆ ಅನ್ನೋ ಕಾರಣಕ್ಕೆ ಅದನ್ನ ತುಂಬಿಕೊಂಡ್ರೆ ಕೊಡ್ಬೇಕಾಗುತ್ತೆ. ನೀವು ಹೊಸ ಹುದ್ದೆನೇನ್ ಸೃಷ್ಟಿ ಮಾಡ್ತಿಲ್ಲ, ಹಳೆ ಹುದ್ದೆಗಳು ತುಂಬಿದ್ರೆ ಅಷ್ಟಾಗುತ್ತೆ. ಜಾಸ್ತಿ ಹೊಸ ಹುದ್ದೆ ಸೃಷ್ಟಿ ಮಾಡಿದ್ರೆ ನೀವು ಬಜೆಟರಿ ಪ್ರಾವಿಷನ್ ಮಾಡ್ಕೋಬೇಕಾಗುತ್ತೆ. ಹಳೆ ಹುದ್ದೆಗಳನ್ನ ಸೃಷ್ಟಿ ಮಾಡೋದ್ರಿಂದ ಅದು ಆನ್ಗೋಯಿಂಗ್ ಪ್ರೋಸೆಸ್. ಮತ್ತಿರೋ ಫಂಡ್ ಅಲಾಟ್ಮೆಂಟ್ ಮತ್ತು ಕೆಲಸಗಳು ಏನ್ ಮಾಡ್ಕೋಬೇಕು, ಡಿಪಾರ್ಟ್ಮೆಂಟ್ ವೈಸ್ ಅಲಾಟ್ಮೆಂಟ್ಸ್ ಏನೆಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ಅವ್ರು ಮಾಡ್ಕೋಬೇಕಾಗುತ್ತೆ. ಹಿಂಗಾಗಿ ಒಂದು ಡೆವಲಪ್ಮೆಂಟಲ್ ವರ್ಕ್ಸ್ ಗಳನ್ನ ಕೈಗೆತ್ಕೋಬೇಕು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾವೇರಿ ಕೊಳ್ಳದಲ್ಲಿ ಹೂಳ್ ಎತ್ತದಲ್ಲೇ ಕೆರೆಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಕಾವೇರಿ ಕೊಳ್ಳದಲ್ಲಿ ಹೂಳ್ ಎತ್ತಿದ್ರೆ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ. ನೀರ್ ಬಿಟ್ಕೋಬಹುದು, ಏನು ಆಗಲ್ಲ. ಇನ್ನೊಂದು ಸರ್, ಈ ಇಲಾಖೆಗಳಿಗೆ ಸಚಿವರನ್ನ ನೇಮಕ ಮಾಡೋದ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿಗಳನ್ನ ನೇಮಕ ಮಾಡ್ಬೇಕು ಸರ್. ಹೌದು, ಜಿಲ್ಲಾ ಉಸ್ತುವಾರಿಗಳ ನೇಮಕ ಆಗ್ಬೇಕು. ಅದೇ ಜಿಲ್ಲಾ ಉಸ್ತುವಾರಿ ಸಚಿವರುಗಳೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ಹಿಂದೆ ಇದ್ದಂತ ಹಲವು ಸಚಿವರು ಜಿಲ್ಲೆಗಳಿಗೆ ಹೋಗಿ ಬಂದಂತವ್ರು. ಈಗ ಎಂತವ್ರನ್ನ ನೀವು ಆಯ್ಕೆ ಮಾಡಿ ಕಳಿಸ್ತೀರೋ ಏನೋ ಗೊತ್ತಿಲ್ಲ ನಟರಾಜ್ ಗೌಡ್ರೆ. ಇಲ್ಲ, ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ವೆಂಕಟೇಶ್ ಅಂತವ್ರ ನಿಂತವ್ರನ್ನೆಲ್ಲ ನೀವು ಆಯ್ಕೆ ಮಾಡ್ಬಿಟ್ರೆ ಆ ಜಿಲ್ಲೆ ಮುಗೀತು. ಜಿಲ್ಲೆ ಅಲ್ಲಿಗೆ ಅಭಿವೃದ್ಧಿಯನ್ನ ಮರ್ತು ಉದಯವಾಯಿತು. ಈಗ ವೆಂಕಟೇಶ್ ಅವರು ಅನ್ಕೊಂಡಿರ್ಬೇಕು ನಾವು ಅಷ್ಟೇ. ಪಶುಸಂಗೋಪನೆ ಇಲಾಖೆ ಇತ್ತು ನೋಡಿ. ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜವಾಬ್ದಾರಿ ಏನಂದ್ರೆ ಖಂಡಿತವಾಗಿ 15 ದಿನಕ್ಕಾದ್ರೂ, ಕಡಿಮೆ ಅಂದ್ರೆ 15 ದಿನಕ್ಕೊಂದು ಒಂದ್ಸಲಿ ಒಂದು ದಿನ ಜಿಲ್ಲಾ ಪ್ರವಾಸಗಳನ್ನ ಮಾಡಲೇಬೇಕಾಗತ್ತೆ. ಅವರ ಕ್ಷೇತ್ರ ಇಡೀ ರಾಜ್ಯದ ಪ್ರವಾಸ, ಅದಲ್ಲದೆ ಕ್ಯಾಬಿನೆಟ್ಗಳು ಅಟೆಂಡ್ ಆಗಬೇಕಾಗ್ತದೆ, ಸಂಪುಟ ಎವರಿ ಥರ್ಸ್ಡೇ ಮೀಟಿಂಗ್ ಇರ್ತವೆ. ಅದಲ್ಲದೆ ಮಿನಿಮಮ್ 15 ದಿನಕ್ಕೊಂದಿನ ಜಿಲ್ಲಾ ಮಾಡೇ ಮಾಡ್ತಾರೆ. ವಾರಕ್ಕೊಂದಿನ ಮಾಡಬೇಕು. 15ಕ್ಕೊಂದಿನ ಮಾಡಕ್ಕೆ ಬೇರೆ ಏನ್ ಕೆಲಸ ಇದೆ ಅವ್ರಿಗೆ? ಇಲ್ಲ ಕೇಳಿ, ಯಾಕಂದ್ರೆ ವಾರಕ್ಕೊಂದಿನ ಅವರು ಜಿಲ್ಲೆಗೆ ಹೋಗ್ಲೇಬೇಕು. ಸಿಂಧೂರ್ ಅವರೇ, ರಾಜ್ಯದ 30 ಜಿಲ್ಲೆಗಳಿಗೂ ಮಂತ್ರಿ ಆಗ್ತಾರೆ ಅವರು. ಎಲ್ಲಾ ಜಿಲ್ಲೆಗಳಿಗೂ ಭೇಟಿ ಕೊಡ್ಬೇಕಾಗತ್ತೆ. ಅವರ ಕ್ಷೇತ್ರವನ್ನು ನೋಡ್ಬೇಕಾಗ್ತದೆ. ಇಡೀ ರಾಜ್ಯಕ್ಕೆ ಹೋಗಿದ್ರು. ಇಡೀ ರಾಜ್ಯ ಕೃಷಿ ಮಂತ್ರಿ ಆಗಿದ್ದಂತ ಚಲುವರಾಯಸ್ವಾಮಿ ಅವರು ಯಾವ ಜಿಲ್ಲೆಗಳಿಗೆ ಹೋಗಿದ್ದಾರೆ ಹೇಳಿಲ್ರಿ? ಒಂದು ಜಿಲ್ಲೆದ ಹೇಳ್ರಿ ಯಾವ್ದಾದ್ರು. 30 ಜಿಲ್ಲೆಗೂ ಹೋಗಿದ್ರು, 30 ಜಿಲ್ಲೆಗೂ ಹೋಗಿದ್ರು, 30 ಬಾರಿ ಸುತ್ತಿದ್ರು, ಅವ್ರು ಕೆಲಸ ಮಾಡಿದ್ರು. ಅವ್ರು ಕೆಲಸ ಮಾಡಿದಕ್ಕೇನೆ ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕೃಷಿ ಹೊಂಡವನ್ನ, ಕೃಷಿ ಭಾಗ್ಯವನ್ನ ಅತ್ಯಂತ ಹೆಚ್ಚಾಗಿ ಅನುಷ್ಠಾನ ಮಾಡಿ ಸಾಧ್ಯ ಆಯಿತು. 4 ವರ್ಷಗಳಲ್ಲಿ ಒಂದು ಕೃಷಿ ಹೊಂಡ ಮಾಡಲಿಲ್ಲ ಬಿಜೆಪಿ. 4 ವರ್ಷಗಳಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು. ರೈತರಿಗೆ ಕೃಷಿ ಹೊಂಡ ಮಾಡೋದು, ಕೃಷಿ ಯಂತ್ರಧಾರೆ ಕೊಡುವಂತದ್ದು, ಬಿತ್ತನೆ ಬೀಜ ಕೊಡೋದು, ರಸಗೊಬ್ಬರ ಕೊಡೋದು ಕೃಷಿ ಮಂತ್ರಿಗಳಲ್ಲಿ ಇನ್ನೇನ್ರಿ ಇರ್ತದೆ ಬಿಜೆಪಿಗೆ? ಯಾವ್ದಾದ್ರು ಕೆಲಸ ಮಾಡಿದಿರಿ ಏನ್ರಿ ನೀವು ಬಿಜೆಪಿಗೆ? ನಾವೇನಲ್ಲ, ಈಗ ಬಿಜೆಪಿಯಲ್ಲಿ 4 ವರ್ಷದಲ್ಲಿ ಒಂದೇ ಒಂದು ಕೃಷಿ ಹೊಂಡ ಮಾಡಿಲ್ಲ ನಮ್ಮ ಸರ್ಕಾರ. ನಮ್ಮ ಕೃಷಿ ಮಂತ್ರಿಗಳು ಬಂದು 1,500,000 ಕೊಡ್ತಾರೆ. ಈಗ ನಮ್ಮಲ್ಲಿ ಹೆಂಗಿದೆ ಹಂತವಾಗಿ ಮಾಡ್ಕೊಳ್ಳೋದು. ಮುಖ್ಯಮಂತ್ರಿ ನಮ್ಮ ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಬಿಗಿನಿಂಗ್ ಮುಖ್ಯಮಂತ್ರಿ ಯಾರು ಪ್ರಮಾಣ ತಗೋತಾರೆ ಅವತ್ತು 8 ರಿಂದ 10 ಜನ 12 ಜನ ಮಾಡ್ತಾ ಇದ್ರು. ಪ್ರಾಬ್ಲಮ್ ಏನ್ ಗೊತ್ತಾ? ಪಕ್ಷದ ಒಳಗಡೆನೂ ಓಲೈಕೆ, ಪಕ್ಷದ ಹೊರಗಡೆನೂ ಓಲೈಕೆ ಇದೆಯಲ್ಲ. ಇದು ಕಾಂಗ್ರೆಸ್ ಪಕ್ಷದ ಬಿಗ್ಗೆಸ್ಟ್ ಡಿಸಾಸ್ಟರ್. 7 ಕೋಟಿ ಕನ್ನಡಿಗರನ್ನ ಓಲೈಸಲೇ ನಮ್ಮ ಉದ್ದೇಶ. 7 ಕೋಟಿ ಕನ್ನಡಿಗರನ್ನ ಅಭಿವೃದ್ಧಿ ಮುಖಾಂತರ ಓಲೈಸಲೇ ನಮ್ಮ ಉದ್ದೇಶ. 7 ಕೋಟಿ ಕನ್ನಡಿಗರನ್ನ ಅಭಿವೃದ್ಧಿ ಮೂಲಕ ಓಲೈಸದೇ ನಮ್ಮ ಉದ್ದೇಶ. 2028 ಚುನಾವಣೆ ಗೆಲ್ಲದೇ ಉದ್ದೇಶ. ಬನ್ನಿ, ಈಗಲೇ ಲೋಗೋ ಇಟ್ಕೊತೀನಿ, ಕ್ಯಾಮ್ರಾ ತಗೊಳ್ಳೋಣ, ಹೋಗೋಣ. ಜನ ನಿಮ್ಮ 7 ಕೋಟಿ ಜನ ನಿಮ್ಮ ಅಭಿವೃದ್ಧಿ ಬಗ್ಗೆ ಏನೇನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಗ್ಯಾಸ್ ಬೆಲೆ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಅದು, ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಅದು. ಗ್ಯಾಸ್ ಬೆಲೆ ಹೆಚ್ಚಿಗೆ ಮಾಡ್ಬಿಟ್ಟಿದೆ. ಆಯ್ತಾಯ್ತು ನಟರಾಜ್ ಗೌಡ ಮೇಡಮ್, ನಾವು ಕೇಳ್ತಾ ಇರೋದು ಇವಾಗೇನ್ ಸರ್ಕಾರ ಇನ್ 2 ವರ್ಷ ಇದೆಯಲ್ಲ,
ಏನ್ ಕಾರ್ಯಕ್ರಮ ಕೊಡ್ತೀರಾ ಅಂತ ಜನ ಕೇಳುವಂಥದ್ದು. ಆಮೇಲೆ ನಿಮ್ಮ ಮಧ್ಯಂತರ ಮುಖ್ಯಮಂತ್ರಿಗೆ ಒಂದೇ ಹೇಳುವಂಥದ್ದು, ದಯವಿಟ್ಟು ಲಾಸ್ಟ್ ನಿಮ್ 3 ವರ್ಷದಲ್ಲ, ಕಡೆ 10 ವರ್ಷದನ್ನು ಒಂದು ಶ್ವೇತಪತ್ರ ಫೈಟ್ ಪೇಪರ್ ಓಡಿಸ್ಬಿಡ್ರಿ ನೋಡೋಣ. ಯಾವಾಗ ಸಿಚುವೇಶನ್ಸ್ ಏನ್ ಫೈನಾನ್ಷಿಯಲ್ ಸಿಚುವೇಶನ್ಸ್ ರಾಜ್ಯ ಸರ್ಕಾರದ ಇದು ಅದ್ರ ಜೊತೆಗೆ ಏನ್ ಮುಖ್ಯಮಂತ್ರಿ ಆಗಿದಾರಲ್ಲ ಅವ್ರು ಹೇಳ್ಬೇಕು ಇವ್ಯಾಲ್ಯೂಯೇಷನ್ ರಿಪೋರ್ಟ್. ನಾನು ಕಳೆದ 3 ವರ್ಷದಲ್ಲಿ ಈ ಜಲಸಂಪನ್ಮೂಲ ಬಾರಿ ಏನ್ ನಾನು ಮಾಡಿದೆ, ಬೆಂಗಳೂರಿಗೆ ಏನ್ ಮಾಡಿದೆ, ಬರೀ ಗುಂಡಿ ಮುಚ್ಚಕ್ಕೆ 3 ವರ್ಷ ಆಯ್ತು. ಗುಂಡಿ ಮುಚ್ಚಕ್ಕೆ 3 ವರ್ಷ ಆಗಿದ್ದವರು ತಿರುಗಿ ಮೊನ್ನೆ 2,000 ಕೋಟಿ ಬೆಂಗಳೂರು ರಸ್ತೆ ಅಭಿವೃದ್ಧಿಗಂತ. ಹಂಗಂದ್ರೆ ಇದುವರೆಗೂ ಮಾಡಿದಂತದ್ದು ಗುಂಡಿ ಮುಚ್ಚಕ್ಕೆ ಆಗಿಲ್ವಲ್ಲ 3 ವರ್ಷಕ್ಕೆ, ಗುಂಡಿ ಮುಚ್ಚಕ್ಕಾಗಿಲ್ವಲ್ಲ. ಸಿಎಂ ಅಲ್ಲ, ಗುಂಡಿ ಮುಚ್ಚಕ್ ನಿಮ್ ಕೇಲೂ ಆಗಿಲ್ಲ ಬಿಡಿ, ಯಾರ ಕೇಲೂ ಆಗಿಲ್ಲ. 7,000 ಕೋಟಿ ಖರ್ಚು ಮಾಡಿದ್ರು. ನೀವ್ ಹೇಳ್ಬೇಕ್ರಿ, 7,000 ಕೋಟಿ ಖರ್ಚು ಮಾಡಿ ನಮ್ಮ ಕಚೇರಿ ಮನೆಗೆ ತಗೊಂಡೋಗಿರೋ ದುಡ್ಡನ್ನ ಮಾಡ್ಬೇಕಂತ ಹೇಳ್ಬೇಕಾಗತ್ತೆ. ಯಾಕೆ ಏನಾಗಿದೆ ಅಂದ್ರೆ ಇಲ್ಲಿ ಬಹುತೇಕ ಜನ ರಾಜಕಾರಣಿಗಳು ಅವರವರ ಸ್ವಂತ ಹೊಂಡಗಳನ್ನ ಮುಚ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರೋದ್ರಿಂದ ಗುಂಡಿ ಮುಚ್ಚಕ್ ಟೈಮ್ ಇಲ್ಲ. ಈಗ ನೋಡಿ, ಈಗ ಇವ್ರ ಮಾತು ಕೇಳಿದ್ರೆ ಜಮೀರ್ ಅವ್ರ ವಿಚಾರ ಮಾತಾಡ್ಲೇಬೇಕು ನಾನು. ಜಮೀರ್ ಅವ್ರಿಗೆ ಮಂತ್ರಿ ಮಾಡಬೇಕು ಅಂತ ಸ್ವಾಮೀಜಿಗಳಿಂದ ಹಿಡಿದು ತುಂಬಾ ಜನ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ನಡೀತಾ ಇದೆ, ರ್ಯಾಲಿ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಜಮೀರ್ ಅವ್ರ ಮೇಲೆ ಆರೋಪನೂ ಇದೆ, ಒಂದು ಆಡಿಯೋ ವೈರಲ್ ಆಗಿದ್ದು, ಇದು ಕೂಡ ಅವ್ರ ಮೇಲಿದೆ. ಹೌ ಸೇಫ್ ಇಟ್ ಈಸ್ ಫಾರ್ ಕಾಂಗ್ರೆಸ್ ಟು ಕೀಪ್ ಅವೇ ಜಮೀರ್ ಅಟ್ ದಿಸ್ ಮೂಮೆಂಟ್? 1-2 ವರ್ಷ ಇರುವಾಗ ಚುನಾವಣೆಗೆ ಜಮೀರ್ ಅವರನ್ನ ಹೊರಗಡೆ ಇಟ್ಟು ಎಷ್ಟು ಸೇಫ್ ಅಂತ ನೋಡಿ. ಜಮೀರ್ ಅವರು ಮುಸ್ಲಿಂ ಸಮುದಾಯದಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿರ್ತಕ್ಕಂಥ ಲೀಡರ್. ಯಾಕಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಗೆಲುವು ಕೂಡ ಜಮೀರ್ ಅವರು ಅಲ್ಲಿ ಹೋಗಿರೋದ್ರಿಂದ ಸುಮಾರು 5-10 ಸಾವಿರ ಮತಗಳು ಮತ್ತೆ SDPI ಬಿಟ್ಟು. ಕರೆಕ್ಟ್, ಐ ಡು ಅಗ್ರಿ ವಿತ್ ಯುವರ್ ಪಾಯಿಂಟ್. ಯಾಕೆ ಗೊತ್ತಾ, ಹೋಗ್ಲಿ ಪಾಪ ಅಂತ ಜಮೀರ್ ಭಿಕ್ಷೆ ಹಾಕಿರೋದಕ್ಕೇನೆ ನೀವು ಗೆದ್ದಿರೋದು ಅಂತ ನೀವೇ ಹೇಳ್ತಾ ಇದೀರಿ. ಹಂಗ ನೀವು ಆ ತರ ವಿಶ್ಲೇಷಣೆ ನೀವು ಮಾಡ್ಬೋದು. ನಾನೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಜಮೀರ್ ಅವರು ಹೋಗ್ಲಿ ಪಾಪ ಅಂದ್ರೆ ಅವರ ಹೊಣೆಗಾರಿಕೆ. ಒಬ್ಬ ಜಮೀರ್ ಅಂದ್ರೆ ಜಮೀರ್ ಏನಾದ್ರೂ ಬಂದಿಲ್ಲ ಅಂದಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲೋ ತಾಕತ್ತಿರ್ಲಿಲ್ಲ. ಶಾಮನೂರ್ ಶಿವಶಂಕರಪ್ಪ ಅವರ ಅಷ್ಟು ವರ್ಷದ ಕೆಲಸಗಳಲ್ಲಿ ವರ್ಕೌಟ್ ಆಗಿಲ್ಲ ಅಂತ ಅರ್ಥ. ಏನ್ ಗೊತ್ತಾ, ಅಲ್ಪಸಂಖ್ಯಾತರ ಅಸಮಾಧಾನ ಇತ್ತಲ್ಲಿ. ಈಗ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲ್ಲ ಅಸಮಾಧಾನ ಇತ್ತು. ಜಮೀರ್ ಅವರು ಅಲ್ಲಿ ಹೋಗಿದ್ರಿಂದ ಆ ಅಲ್ಪಸಂಖ್ಯಾತರು ಪ್ರಚಾರಕ್ಕೆ ಬಂದಿದ್ರಿಂದ, ಇಲ್ಲ ನಿಮ್ ಮುಂದೆ ಅವಕಾಶಗಳು ಮಾಡ್ಕೊಡ್ತಾರೆ, ಮತ ಹಾಕಿ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡೋದ್ರಿಂದ ಅವರು ಎಲ್ಲಿ ರಿಕ್ವೆಸ್ಟ್ ಮಾಡಿದ್ರು? ಚುನಾವಣೆಗೆ ಖಂಡಿತ ಮಾಡಿದ್ರು. ನಾನೇ ಇದ್ದೀನಿ, ಒಂದು ವಿಡಿಯೋ ತೋರಿಸಿ. ನಾನೇ ಇದೀನಿ. ಮಾಡಿದ್ರ ಸಮೀವುಲ್ಲಾ ಸರ್ ಅವರು? ಇಲ್ಲ ಸಮೀವುಲ್ಲಾ ಸರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಬಹಿರಂಗ ಸಭೆ ಇಟ್ಕೊಂಡಿದ್ದಾರೆ. ನಟರಾಜ್ ಗೌಡ್ರು ಪಾಪ ಪ್ರೆಸ್ ಕಾನ್ಫರೆನ್ಸ್ ಕೇಳಿಸ್ಕೊಳ್ಳಕ್ಕೂ ನೀವು ತಾಳ್ಮೆ ಇಲ್ಲದಂಗೆ. ಜಮೀರ್ ಅವ್ರಿಗೆ ಕೇರಳದ ಉಸ್ತುವಾರಿ ಇತ್ತು. ಸಮೀವುಲ್ಲಾ ಅವರೇ, ಜಮೀರ್ ಅವ್ರಿಗೆ ಉಸ್ತುವಾರಿ ಇತ್ತು. ಒಂದೇ ಒಂದು ದಿನ ಅಲ್ಲಿ ಬಂದು ಮಾರ್ನಿಂಗ್ ಟು ಈವ್ನಿಂಗ್ ಚುನಾವಣಾ ಪ್ರಚಾರವನ್ನು ಮಾಡಿದ್ದಾರೆ. ಕ್ಯಾಂಡಿಡೇಟ್ ಮತಗಳನ್ನು ಕೇಳಿದ್ದಾರೆ. ಕೇಳಿಸ್ಕೊಳ್ಳಿ, ಜಮೀರ್ ಅವರು ಅತ್ಯಂತ ಹಿರಿಯ ಮತ್ತೆ ಪಾಪ್ಯುಲರ್ ನಾಯಕ. ಅವರಿಗೆ ಮಂತ್ರಿಗಿರಿ ಕೊಡೋದಂದ್ರೆ, ಯಾಕಂದ್ರೆ ನಮ್ಮಲ್ಲಿ ಈಗ ಅಲ್ಪಸಂಖ್ಯಾತರು ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ, ಹಂಗಾಗಿ ಮಂತ್ರಿಗಿರಿ ಕೇಳ್ತಾರೆ. ಅವ್ರಿಗೆ ಮಂತ್ರಿಗಿರಿ ಕೊಡ್ಬೇಕಾ ಬೇಡವಾ ಅನ್ನೋದು ಮುಖ್ಯಮಂತ್ರಿ ಮಾನ್ಯ DK ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಹೈಕಮಾಂಡ್ಗೆ ಕೊಟ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಕೊಡ್ಲಿಲ್ಲ ಅಂದ್ರೂ ಕೂಡ ಅವರು ಸಂಘಟನೆ ಮಾಡುವಂತದನ್ನ ಮಾಡೇ ಮಾಡ್ತಾರೆ. 2028ಕ್ಕೆ ನಾವು ಚುನಾವಣೆಯಲ್ಲಿ 150 ಕ್ಷೇತ್ರಗಳಲ್ಲಿ ಗೆಲ್ತೀವಿ. ಅದೇ ಉದ್ದೇಶದಲ್ಲಿ ಕೇಳಿ, ಅದನ್ನ ಮಾಡ್ಕೊಂಡೆ ಈ 3 ವರ್ಷಗಳ ಸಿಂಧೂರ್ ಅವರೇ 3 ವರ್ಷಗಳ ಕಾಲ ಏನು ಅದ್ಭುತ ಕೆಲಸ ಆಗಿದೆ, ಅದು ಮುಂದುವರಿಯುತ್ತಾ ಇದೆ. ಇದು ಅದ್ಭುತ ಅಲ್ಲ, ಮುಂದುವರಿಯುತ್ತಾ ಇದೆ. ಬಿಜೆಪಿ JDS ಗೆ ಭಯ ಆಗಿದೆ. ಇನ್ನು 2 ವರ್ಷಗಳ ಕಾಲ ಚೆನ್ನಾಗಿ ಕೆಲಸ ಮಾಡ್ತೀವಿ. ನಾಯಕರ ಖಜಾನೆ ತುಂಬಿಸುವ ಕೆಲಸ ಮಾಡಿದಂತದ್ದು. ಐ ಅಗ್ರಿ. ಕಳೆದ 3 ವರ್ಷದಿಂದ ಬಿಜೆಪಿ ನಾಯಕರು ಎಲ್ಲಿದ್ದೀರಿ ಕೇಳಿ, ಎಲ್ಲರೂ ಬಂದಿದ್ದೀರಾ ವಯಸ್ಸಿಗೆ? ನೆರೆ ಬಂದಾಗ್ಲಿ ಈಚೆ ಬರಲ್ಲ, ಬರ ಬಂದಾಗ್ಲಿ ಈಚೆ ಬರಲ್ಲ, ಬಂದ್ ಕೆಲಸ ಮಾಡಲ್ಲ ಒಂದು MLA ಗಳು ನಿಮ್ಮವರು. ಸಮೀವುಲ್ಲಾ ಸರ್, ಬಿಜೆಪಿಗೆ ಭಯ ಆಗಿದೆಯೋ JDS ಭಯ ಆಗಿದೆಯೋ, ಇಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್ ಅಂಡ್ ಐ ಡೋಂಟ್ ಬಾದರ್. ಯಾರಿಗಾದ್ರೂ ಭಯ ಆಗಿದೆ, ಅದು ಸತ್ಯ. ಸತ್ಯ ಹೇಳ್ಬೇಕು ನಾವು. ದಟ್ ಇಸ್ ಓಕೆ, ಅದು ಸತ್ಯ ನಿಮ್ಗೆ ಇರಬಹುದು. ಮಂತ್ರಿಮಂಡಲ ವಿಸ್ತರಣೆ ಮಾಡಿದ್ರೆ ಯಾರಿಗೆ ಭಯ ಆಗುತ್ತೆ ಅಂತ ನೋಡೋಣ. 2028ಕ್ಕೆ ಯಾರಾದ್ರೂ ಬರ್ಲಿ ಸರ್, ಇನ್ನು 2 ವರ್ಷ ಇದೆ. ನಮ್ಮ ರಾಜ್ಯದ ಹಣೆ ಬರ ಏನು ಅಂತ ನಮಗೂ ಗೊತ್ತಿದೆ ಸಮೀವುಲ್ಲಾ ಸರ್, ಈ ರಾಜ್ಯದ ಜನಕ್ಕೂ ಗೊತ್ತಿದೆ. ಯಾವ ಸರ್ಕಾರಗಳು ಬಂದ್ರೂ ಒಬ್ಬ ಸಾಮಾನ್ಯನ ಬದುಕಿನ ಅನಿವಾರ್ಯತೆಗಳೇನು, ಅವನ ಪರಿಸ್ಥಿತಿ ಏನು ಅನ್ನೋಂಥ ಪ್ರಾಕ್ಟಿಕಲ್ ಫ್ಯಾಕ್ಟ್ ನಮಗೂ ಗೊತ್ತಿದೆ.
ಅದನ್ನ ಏನು ಯಾವ ರಾಜಕೀಯ ನಾಯಕರಿಂದ ನಾವು ಕೇಳಿ ತಿಳ್ಕೊಳ್ಬೇಕಾಗಿಲ್ಲ. ಆದ್ರೆ ಸರ್, ಜಮೀರ್ ವಿಚಾರದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳು ಮತ್ತು ಈಗ ಎಲ್ಲರೂ ಶುರು ಮಾಡ್ಕೊಂಡಿದ್ದಾರೆ. ಅವರವರ ಬೆಂಬಲಿಗರು ಪ್ರತಿಭಟನೆ ಮಾಡೋದು ಒಂದೊಂದು. ಇಲ್ಲಿ ಯಾರು ಸರ್ಕಾರ ನಿಜವಾಗ್ಲೂ ಕೆಲಸ ಮಾಡೋದಾದ್ರೆ ಡಿ ಕೆ ಶಿವಕುಮಾರ್ ಶುಡ್ ಆರ್ಡರ್, ಮರ್ಯಾದೆಗಿರಿ, ನಮ್ಗೆ ಯಾರನ್ನು ಸಚಿವರನ್ನಾಗಿ ಮಾಡಬೇಕು ನಮಗೆ ಗೊತ್ತು, ನಾವು ಮಾಡ್ತೀವಿ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಬೇಕು. ಯಾಕೆಂದ್ರೆ ಇದು ಸಮಾಜದಲ್ಲಿ, ರಾಜ್ಯದಲ್ಲಿ ಅನ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಇದೆ ಸರ್. ಇವತ್ತು ನೋಡಿ, ರಾಘವೇಂದ್ರ ಹಿಟ್ನಾಳ್ ಅವ್ರ ಬೆಂಬಲಿಗರು ಅವರು ಗಲಾಟೆ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲಾ ಕಡೆ ನಮ್ಮ ಶಾಸಕರನ್ನ ಸಚಿವರನ್ನಾಗಿ ಮಾಡಿ ಫಸ್ಟ್ ಮರ್ಯಾದೆಯಿಂದ ಮುಂದಕ್ಕೆ ಗೆಲ್ಲೋದು ಬೇರೆ ಪ್ರಶ್ನೆ, ಗೆದ್ದಿರೋ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅಂತ ಹೇಳ್ಬೇಕು ಫಸ್ಟ್. ಬೇರೆ ಪ್ರಶ್ನೆ. ಒಂದು ಅವರವರ ಬೆಂಬಲಿಗರು ಅವರಿಗೆ, ಅವ್ರ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ ಪ್ರೊಟೆಸ್ಟ್ ಮಾಡೋದು ಅಥವಾ ಮನವಿ ಮಾಡೋದು, ಇಲ್ಲ ಶೋ ಮಾಡೋದು, ಅದೆಲ್ಲ ಮೊದ್ಲಿಂದಲೂ ಕೂಡ ನಡ್ಕೊಂಡ್ ಬಂದಿರುವಂತದ್ದು. ನಾನು ಪದೇ ಪದೇ ಇನ್ಸಿಸ್ಟ್ ಮಾಡೋದೇನು ಅಂತಂದ್ರೆ, ಹೊಸ ನಾಯಕತ್ವಗಳು ಬರ್ಲಿ ಅಂತ. ಸಮುದಾಯಗಳು ವಹಿಸಿರ್ಬೋದು. ಈಗ ಜಮೀರು ಅಲ್ಪಸಂಖ್ಯಾತ ಸಮುದಾಯದ ಎತ್ತರದ ನಾಯಕ, ಓಕೆ ಸರಿ, ಆಲ್ಟರ್ನೇಟಿವ್ ಲೀಡರ್ಸ್ ಬರ್ಲಿ, ಪರ್ಯಾಯ ನಾಯಕರು ಬರ್ಲಿ, ಪರ್ಯಾಯ ನಾಯಕರು ಹುಟ್ಕೊಳ್ಳಿ, ಹೊಸ ನಾಯಕರು ಹುಟ್ಕೊಳ್ಳಿ ಎಲ್ಲಾ ಸಮುದಾಯದಲ್ಲೂ. ಕ್ಯಾಬಿನೆಟ್ ಸರ್, ಪರ್ಯಾಯ ನಾಯಕರು ಹುಟ್ಕೊಳಕ್ಕೆ ಈ ಮುನಿಯಪ್ಪನಂತವ್ರು ಇದ್ರೆ ಎಲ್ಲಿ ಬಿಡ್ತಾರೆ ಸರ್? ಬಿಡಲ್ಲ. ಮತ್ತೆ ಎಲ್ಲ ಪರ್ಯಾಯ ನಾಯಕತ್ವವನ್ನು ಹುಡುಕ್ತಿರಿ ನೀವು? ಹುಡ್ಕೋಬೇಕು. ಹೊಸ ಸಿಎಂ, ಈಗ ನೋಡಿ, ಈಗ ಪವರ್ ಶೇರ್ ಆಗಿರೋದು ಒಬ್ಬ ಮುಖ್ಯಮಂತ್ರಿಗಲ್ಲ, ನೆಕ್ಸ್ಟ್ ಜನರೇಷನ್ಗಾಗಿರೋದು. ಸಿದ್ದರಾಮಯ್ಯನವರ ನೆಕ್ಸ್ಟ್ ಜನರೇಷನ್ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ, ಅವರಿಗೆ ಟ್ರಾನ್ಸ್ಫರ್ ಆಗಿರೋದು ಮುಂದಿನ ತಲೆಮಾರಿಗೆ. ಮುಖ್ಯಮಂತ್ರಿ ಮುಂದಿನ ತಲೆಮಾರಾದಾಗ ಸಚಿವರು ಕೂಡ ಮುಂದಿನ ತಲೆಮಾರಿನ ಸಚಿವರೇ ಆಗ್ಬೇಕು. ಒಂದ್ಸಲಿನೂ ಮಂತ್ರಿ ಆಗದೆ ಆಗ್ಬೇಕು. ಅಲ್ಲೂ ಜಾತಿ ಪ್ರಾತಿನಿಧ್ಯ ಇದೆ, ಅಲ್ಲೂ ಕೆಪಾಸಿಟಿ ಇರೋರು ಇದ್ದಾರೆ, ಅಲ್ಲೂ ಕೂಡ ದಕ್ಷರಿದ್ದಾರೆ, ಅಲ್ಲೂ ಕೂಡ ಲೀಡರ್ಶಿಪ್ ಇದೆ, ಅಲ್ಲೂ ಕೂಡ ಫಾರ್ಮುಲಾ ವರ್ಕೌಟ್ ಮಾಡಿ. ಎಲ್ಲಾ ಪಾರ್ಟಿಗಳಿಗೆ ಅನ್ವಯ. ನಾನು ಬರೀ ಕಾಂಗ್ರೆಸ್ಸಿಗೆ ಟಾರ್ಗೆಟ್ ಮಾಡ್ಕೊಂಡು, ಈ ಕಾಂಗ್ರೆಸ್ ಪವರ್ ಅಲ್ಲಿ ಇರೋದ್ರಿಂದ ನಾನು ಹೇಳ್ತಿರೋದು. ಹಿಂಗಾಗಿ ಆ ಹೊಸ ತಲೆಮಾರಿನ ಮುಖಗಳಿಗೆ ಆಯ್ತು, ಇನ್ನೂ ಒಂದ್ ಇಬ್ರಿಗೆ ಕೊಟ್ಕೋತಿರೋ ಸೀನಿಯರ್ಸ್ ಕೊಟ್ಕೊಳ್ಳಿ, 13 ಜನಕ್ಕೆ 15 ಜನ ಮಾಡ್ತೀವಿ, ಇನ್ನು ಉಳಿದ 15 ಜನಕ್ಕೆ ಯಾರು ಕೊಡ್ಬೇಕಲ್ವಾ? 50% ಆದ್ರೂ ಇರ್ಬೇಕಲ್ವಾ? ಅದೇನೋ ಹಳೆ ಚಿಗುರು ಹೊಸ ಚಿಗುರು ಅಂತೆಲ್ಲ ಚೆನ್ನಾಗಿ ಮಾತಾಡ್ಬಿಡ್ತೀರಾ. ಕ್ಯಾಬಿನೆಟ್ ಅಲ್ಲಿ ತೋರಿಸ್ಬೇಕ್ತಾನೆ ಚಿಗುರು ಇಲ್ದಲೆ ಯಾರ ಮನೆ ಚಿಗಿರುತ್ತೆ, ಯಾರ ಜೇಬ್ ಚಿಗಿರುತ್ತೆ, ಯಾರ ತಿಜೋರಿ ಚಿಗಿರುತ್ತೆ, ಯಾರ ಖಜಾನೆ ಚಿಗಿರುತ್ತೆ, ಆ ಕಡೆನೆ ಹೊರಟೋದ್ರೆ ಯಂಗ್ಸ್ಟರ್ಸ್ ನಮ್ಮ ನಟರಾಜ್ ಗೌಡ್ರ ಅಂತ ಏನ್ ಮಾಡ್ಬೇಕು? ನಟರಾಜ್ ಗೌಡ್ರು ಏನ್ ಮಾಡ್ಬೇಕು ಹೇಳಿ? ನಮಗೆ ನಟರಾಜ್ ಗೌಡ್ರು BDH ಚೇರ್ಮನ್ ಆಗ್ಬೇಕಪ್ಪ, ನಾವು ನೋಡ್ಬೇಕಪ್ಪ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದೇ ಪಕ್ಷಕ್ಕೆ ಉತ್ತರ ಕೊಡೋದೇ ಅದು. ಈ ತರದ ಬದಲಾವಣೆಗಳಾಗ್ಲಿ ಅಂತ BK ಹರಿಪ್ರಸಾದ್ ಜೊತೆಗೆ ಹೋಗ್ತಾರೆ ಸರ್, ಅವರು ಪಕ್ಷ ಕಟ್ತಾರೆ. ಅವರು BK ಹರಿಪ್ರಸಾದ್ ಜೊತೆ ಹೋಗ್ತಾರೆ ಸರ್. ಅವ್ರ ಜೊತೆ ಹೋಗ್ತೀವಿ, ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬಿಡಿ, ಸಂಘಟನೆ ಮಾಡ್ತೀವಿ. ನಮ್ಮ ಉದ್ದೇಶ 2022 ಸರ್ಕಾರ ಅಂಡರ್ಸ್ಟ್ಯಾಂಡ್ ನಿಮ್ಮ ಸಂದಿಗ್ಧ ಪರಿಸ್ಥಿತಿಯನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ನಾನು ಅಲ್ಲ, ಅವರು ಇವ್ರು ಸುಮ್ನೆ ಹಂಗೆ ಹೇಳೋದು. BK ಹರಿಪ್ರಸಾದ್ ಲಾಸ್ಟ್ ರಿಯಾಕ್ಷನ್ ನಟರಾಜ್ ಗೌಡ್ರೆ, ಈಗ ಒಂದ್ ನಿಮಿಷ ಒಂದ್ ಹೇಳ್ಬಿಡ್ತೀನಿ. ಸರ್ಕಾರದ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ಜನ ಅಧಿಕಾರಕ್ಕೆ ತಂದಿದ್ರು. ಆದ್ರೆ ಸರ್ಕಾರ ಹೋಗ್ತಾ ಇರೋ ರೀತಿ, ನಾನು ಪಬ್ಲಿಕ್ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇಫ್ ಯು ವಾಂಟ್ ಐ ಕ್ಯಾನ್, ನಾನು ನಿಮ್ಗೆ ಪಬ್ಲಿಕ್ ಇದನ್ನ ತೋರಿಸಬಲ್ಲೆ ನಾನು ನಿಮಗೆ ಬೇಕಾದ್ರೆ. ಜನ ಇಸ್ ನಾಟ್ ಹ್ಯಾಪಿ ವಿತ್ ಕಾಂಗ್ರೆಸ್ ಅಡ್ಮಿನಿಸ್ಟ್ರೇಷನ್, ದಿಸ್ ಇಸ್ ಫಾರ್ ಶೋರ್. ನೀವೇನೇ ಹೇಳ್ಬೋದು, ಬಟ್ ಐ ಶುಡ್ ಸ್ಪೀಕ್ ಎರಡು ಭಾಗ ಅಲ್ಲ ಹೇಳ್ಬಿಡ್ತೀನಿ. ಯಾವಾಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತೀರಿ, ಯಾವಾಗ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡ್ತೀರಿ, ಯಾವಾಗ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ. ಇನ್ನೂ ನೀವು ಬೆಂಗಳೂರಿನ ಅಭಿವೃದ್ಧಿಗೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾನೆ ಹೋಗ್ತಾ ಇದ್ರೆ, ಬೆಂಗಳೂರನ್ನ ಹೊರತುಪಡಿಸಿನೂ ಕರ್ನಾಟಕ ರಾಜ್ಯ ಇದೆ ನಟರಾಜ್ ಗೌಡ್ರೆ. ಬೆಂಗಳೂರನ್ನ ಒಂದೇ ನೀವು ತುಂಬಿ 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 ಇದು ಒಂದನ್ನೇ ಅಧ್ವಾನ ಎಬ್ರಿಸೋದಲ್ಲ. ಬೇರೆ ಡಿಸ್ಟಿಕ್ಗಳು ಕೂಡ ಡೆವಲಪ್ ಆಗಬೇಕು, ಬೇರೆ ಡಿಸ್ಟಿಕ್ಗಳಲ್ಲೂ ಫ್ಯಾಕ್ಟ್ರಿಗಳು ಬರಬೇಕು, ಅಲ್ಲಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಅದೆಲ್ಲದ್ರ ಕಡೆ ಯಾವಾಗ ಒತ್ತು ಕೊಡ್ತೀವಿ? ಫಸ್ಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಗುಳೆ ಹೋಗೋದನ್ನ ನಿಲ್ಲಿಸಬೇಕು. ಅನೇಕ ಸಮಸ್ಯೆಗಳಿದಾವೆ, ಒಂದೆರಡಲ್ಲ. ಇಲ್ಲಿ ಕ್ಯಾಬಿನೆಟ್ ಕಿತ್ತಾಡ್ಕೊಂಡು ಕೂತಿದ್ದಾರೆ ಮಾನ ಮರ್ಯಾದೆ ಇಲ್ದಂಗೆ. ಈಗ ನಾನು ಒಂದು ಮಾತಂತ ಹೇಳ್ತೀನಿ ನೋಡಿ, ಸರ್ಕಾರ ಬಂದು ಮುಖ್ಯಮಂತ್ರಿಗಳು ಪದಗ್ರಹಣ ತೆಗೆದುಕೊಂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಅವರು ಯುವಕರಿಗೆ, ಸಂಪೂರ್ಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಮಾಡಿದ್ದಾಗ್ಬೋದು, ಉದ್ಯೋಗ ಸೃಷ್ಟಿಗೆ ಅಥವಾ ಉದ್ಯೋಗ ನೆಟ್ವರ್ಕ್ಗೆ ಒಂದು ದೊಡ್ಡ ಮೆಗಾ ಪೋರ್ಟಲ್ ಶುರು ಮಾಡ್ತಾ ಇರ್ತಕ್ಕಂಥದ್ದಾಗಬಹುದು, ಅಥವಾ ಯುವ ಸಬಲೀಕರಣಕ್ಕೋಸ್ಕರ ನೀವು ಅವಲೇ ಕ್ರೀಡಾ ಮತ್ತು ಇದು ಕೇಳ್ತಲ್ಲ ನೀವು, ಆ ಯುವ ಸಬಲೀಕರಣಕ್ಕಾಗಿ ಯೂತ್ಸ್ ಕ್ಲಬ್ಗಳನ್ನ ಮಾಡಬೇಕು, ಮತ್ತೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ಕೊಡಬೇಕು ಅಂತ ಹೇಳಿ ಅವೆಲ್ಲ ಘೋಷಣೆ ಶಾಖೆಗಳು ಕೊಡಕ್ಕಾಯ್ತದೆ. ಅದು ಶಾಖೆಗಳು ಕೊಡಕ್ಕಾಯ್ತದೇನ್ರಿ?
ಯುವಕರನ್ನ ನಿಮ್ ದೇಶದ ತರ ದೇಶದ ಆಸ್ತಿ ಅವರು ಹೇಳ್ತಾರಲ್ಲ ಅದು. ಅವ್ರ ಕೋಮುವಾದ ಮಾಡಿ ಹೊಡೆದ ಸಾಯಿರನ್ನ ಕೈತೇನ್ರಿ ನಿಮ್ ಈ ತರ ದೇಶ ಕಟ್ಟಕ್ಕೆ ಅವ್ರಿಗೆ ರೇ, ತರಬೇತಿ ಕೊಡ್ತೀವಿ ನಿಮ್ ದೇಶ ಕಟ್ಟಕ್ಕೆ ಸರ್ಕಾರ ರೇ ಸರ್ಕಾರದ ದುಡ್ಡು ಸರ್ಕಾರದ ಜನರ ಹೊಣೆಗಾರಿಕೆ ಅದು ಮೇಡಮ್, ನೀವೆಲ್ಲ ಲೂಟಿ ಮಾಡ್ಕೊಳ್ಳಿ ಕನ್ನಡ ಕೊಡಿ ಮಾಡಕ್ಕಾಗಲ್ಲ ನಾವು ಆಮೇಲೆ ನೋಡ್ರಿ ಈಗ ಮೇಡಮ್, ನಾವು ಯಾವ ಈಗ generation ಬೆಂಗಳೂರು ಬಗ್ಗೆ ನೀವು ಸಮಯ ಮಾತಾಡಿ ಆಯ್ತು. ಬೆಂಗಳೂರಲ್ಲೇ ಬಿಯಾಂಡ್ ಬೆಂಗಳೂರು ಅಂತೇಳಿ ನಾವು ಮೈಸೂರಲ್ಲಿ ಎಲ್ಲಾನು ಬೆಂಗಳೂರು ಮೈಸೂರಲ್ಲಿ ಸೆಮಿ ಕಂಡಕ್ಟರ್ ಫ್ಯಾಕ್ಟ್ರಿನೂ ಆಗ್ಬೋದು, ಕಲಬುರಗಿನಲ್ಲಿ ಜವಳಿ ಫ್ಯಾಕ್ಟರಿ ಆಗ್ಬಹುದು, ಇನ್ನು 10 ವರ್ಷದ plan ಇದೆ, 2 ವರ್ಷದ plan ಇದೆ. ಮಂಗಳೂರಿನಲ್ಲಿ ಆಗ್ಬಹುದು. 2 ವರ್ಷದ plan ಇದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಮೇಡಮ್, ಈ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಮೇಡಮ್, ಇದು ಯಾವ್ದು ಬಿಜೆಪಿಗೆ ಯಾವತ್ತೂ ಏನೋ ಗೊತ್ತಿಲ್ಲ. ಜನರೇಷನ್ ಶಿಫ್ಟ್ ಅಲ್ಲ ಮೇಡಮ್, ಇದು ಕರಪ್ಷನ್ ಶಿಫ್ಟ್ ಅಷ್ಟೇನೆ. ಅದಲ್ಲಿ ಇಟ್ಸ್ ಆಲ್ ದ ಸೇಮ್ ಫೇಸಸ್ ವಿತ್ ದ ಕರಪ್ಷನ್ ಬ್ಯಾಗೇಜಸ್. ಅದಲ್ಲಿ ನಾವು ಕೇಳ್ತಾ ಇರೋದು ಬೆಂಗಳೂರು ಸೆಂಟ್ರಿಕ್ ಅಭಿವೃದ್ಧಿ ನಮಗ್ ಬೇಡ. ನಮಗ್ ಬೇಕಾಗಿರೋದು ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತದ್ದು. ಬರೀ ಬೆಂಗಳೂರಿನ ಸುತ್ತಮುತ್ತ ಟ್ಯಾಕ್ಸ್ ವಾಪಸ್ ಕೊಡಕ್ಕೆ ಹೇಳಿ, ಕೇಂದ್ರ ಸರ್ಕಾರ ಕೇಳಿ, ನಮ್ಮ ತೆರಿಗೆಯನ್ನ ವಾಪಸ್ ಕೊಡಕ್ಕೆ ಹೇಳ್ರಿ, ನಮ್ಮ ದುಡ್ಡನ್ನ ವಾಪಸ್ ಕೊಡಕ್ಕೆ ಹೇಳಿ, ರಾಜ್ಯಕ್ಕೆ ತೆರಿಗೆ ಪಾಲನ್ನು ವಾಪಸ್ ಕೊಡಕ್ಕೆ ಹೇಳಿ ಕೇಂದ್ರ ಸರ್ಕಾರದಿಂದ. ಕಡೆ ಪ್ರಶ್ನೆ ಇದೆ ನಟರಾಜ್ ಗೌಡ್ರ, ನಿಮ್ಗೆ ಕೇಳ್ತೀನಿ, ಒಂದೇ ನಿಮಿಷ. ಲಾಸ್ಟ್ ಕ್ವೆಶ್ಚನ್ ಇದೆ. ಸಮೀವುಲ್ಲಾ ಸರ್, ನಿಮ್ಮ ಲಾಸ್ಟ್ ಫ್ಯೂ ಮಿನಿಟ್ಸ್ ಫ್ಯೂ ಸೆಕೆಂಡ್ಸ್ ಆಫ್ ರಿಯಾಕ್ಷನ್ ಆನ್ ದಿಸ್. ಒಂದು ಹೊಸತನ ಬರಬೇಕು, ಇಲ್ಲಿವರೆಗೆ ಇರುವ ಇಮೇಜ್ ನ ಕಳಚಿ ಹೊಸ ಇಮೇಜ್ ಬರಬೇಕು, ಜನರಿಗೆ ಹತ್ತಿರವಾಗುವ ಮಾತಾಡ್ತೀನಿ ಯದುಕುಮಾರ್ ಗೌಡ್ರೆ. ಸರ್ಕಾರ ಬರಬೇಕು, ಜನಪರ ಸರ್ಕಾರ. ನಟರಾಜ್ ಗೌಡ್ರೆ, ನನ್ನ ಲಾಸ್ಟ್ ಕ್ವೆಶ್ಚನ್ ನಿಮ್ಗೆ. ಇದು ಬಹಳ ಜನ ಪಬ್ಲಿಕ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಕಮೆಂಟ್ಸ್ ಗಳನ್ನ ಮಾಡಿದ್ರು. ಅಫ್ಕೋರ್ಸ್ ಇವತ್ತಿನ ಈ ಡಿಬೇಟ್ ಟಾಪಿಕ್ಗೂ ನಾನು ಕೇಳ್ತಾ ಇರೋ ಪ್ರಶ್ನೆಗೂ ಸಂಬಂಧ ಇಲ್ಲ, ಬಟ್ ಸ್ಟಿಲ್ ನಾನು ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಕೇಳಲೇಬೇಕು. ಕನಕಪುರಕ್ಕೆ ನಿಮ್ಮ CM ಹೋದಾಗ ಅಥವಾ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಹೋದಾಗ ಅವ್ರಿಗೆ ಸೇಬಿನ ಹಾರ ಹಾಕಿದಾಗ ಆ ಸೇಬನ್ನ ಅರ್ಧ ಕಚ್ಚಿ ಜನದ ಕಡೆಗೆ ಹಿಂಗೆ ಎಸ್ತಿರುವಂಥ ವಿಡಿಯೋಗಳು ತುಂಬ ಕಡೆ ವೈರಲ್ ಆಗಿದೆ. ತುಂಬ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ಒಬ್ಬ ಎಜುಕೇಟೆಡ್ ಆಗಿ, ಡಿಗ್ನಿಫೈಡ್ ಪರ್ಸನ್ ಆಗಿ ಅವ್ರ ಮೈ ಮೇಲೆ ಯಾವಾಗಲೂ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕೊಂಡು ಸೇಬನ್ನ ಕಚ್ಚಿ ಹಿಂಗೆ ಎಸೆಯೋದಿದೆಯಲ್ಲ, ಅದು ಎಷ್ಟು ಮಟ್ಟಕ್ಕೆ ಸರಿ? ಅದನ್ನ ಯಾವ ಅಭಿಮಾನ ಅಂತ ಹೇಳ್ತೀರಿ, ಯಾವ ಪ್ರೀತಿ ಅಂತ ಹೇಳ್ತೀರಿ, ಅಥವಾ ಆ ಎಂಜಿಲ್ ಮಾಡಿದಂತ ಸೇಬ್ಗೋಸ್ಕರ ನಿಮ್ ಯಾವ ಕಾರ್ಯಕರ್ತ ಕಾಯ್ತಾ ಇದ್ದ? ಇದಕ್ಕೊಂದು ಆನ್ಸರ್ ಮಾಡಿ ಪ್ಲೀಸ್. ಈಗ ನೋಡಿ, ಅದು ಮಾನ್ಯ ಡಿ ಕೆ ಶಿವಕುಮಾರ್ ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ. ಮತ್ತೆ ಯಾವ ಇಂಟೆನ್ಷನ್ ಇಂದ ಮಾಡಿದ್ರು ಹೇಳಿ please. ಈಗ ಅದನ್ನ ಸೇಬನ್ನ ಅವರು ಸೈಡ್ಗೆ ಹಾಕದ್ನ ಇಲ್ಲ ಮುಂದಕ್ಕೆ ಹಾಕಿದ್ದಾರೆ ಯಾಕೆ ಮಾಡ್ಬೇಕು? ಕೇಳಿ ಅದು ವಿಷಯನೇ ಅಲ್ಲ, ಚರ್ಚೆನೇ ಅಲ್ಲ. ಚರ್ಚೆ ಮಾಡಬಹುದು, ಆದ್ರೆ ಅದಂತ ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಅವ್ರು ಕಿತ್ತು ಸೈಡ್ಗೆ ಹಾಕಿರ್ಬೇಕಾಗಿತ್ತು, ನಾನು ಮುಂದೆ ಹಾಕಿದ್ದಾರೆ ಅಷ್ಟೇ. ಈ ಲವ್ಸ್ ಪೀಪಲ್ ಅದನ್ನ ಕೇಳಿ ಕೇಳಿ ಅದನ್ನ ತೆಗೆದು ಅದನ್ನ ಹಂಚ್ತಾರೆ, ಅದನ್ನ ಬೇರೆ ವಿಷಯ. ಆದ್ರೆ ಅದು ವಿಷಯ ಅಲ್ಲ. ಆದ್ರೆ ಅಲ್ಲಿ ಜನ ಸೇರಿ ಅವ್ರನ್ನ ಎಷ್ಟು ಸ್ವಾಗತ ಮಾಡಿದ್ರು, ಮಧ್ಯರಾತ್ರಿವರೆಗೂ ಇಡೀ ಕನಕಪುರ ಜನತೆ ಅವ್ರನ್ನ ಸ್ವಾಗತ ಮಾಡಿದ್ರು. ಕೇಳಿ ಆ ಸೇಬು ನೀವು ಕೇಳಿ, ಅದು ವಿಷಯನೇ ಅಲ್ಲ, ಅದು ವಿಷಯನೇ ಅಲ್ಲ, ಅದೊಂದು ವಿಷಯನೇ ಅಲ್ಲ. ಡಿ ಕೆ ಶಿವಕುಮಾರ್ ದೇವತಾ ಮನುಷ್ಯನೂ ಅಲ್ಲ, ಡಿ ಕೆ ಶಿವಕುಮಾರ್ ಯಾವ್ದೋ ಮಟ್ಟದ ಸ್ವಾಮಿ. ಮೋದಿನೇ ದೇವತಾ ಮನುಷ್ಯ ಬಿಡ್ರಿ, ದೇವರೇ ಕಲ್ಸಿರೋದು ಮೋದಿನ ಬಿಡಿ. ಇಲ್ಲಿ ಯಾರು ದೇವತಾ ಮನುಷ್ಯ ಹೇಳ್ಕೊಂಡಿಲ್ಲ, ಮೋದಿ ಬಿಟ್ರಿ ಯಾರು ಕೇಳ್ಕೊಂಡಿಲ್ಲ. ದೇಶ ದೇವತಾ ಮನುಷ್ಯ ಯಾರು ಹೇಳ್ಕೊಂಡಿಲ್ಲ. ಒಂದ್ ನಿಮಿಷ, ಮೋದಿ ಸೇಫ್ ತಿಂದ್ಬಿಟ್ಟು ಎಸ್ದಿಲ್ಲ ಎಲ್ಲೂ. ಅವ್ರು ದೇವತಾ ಮನುಷ್ಯ ಅಂತ ಅವ್ರು ಹೇಳ್ಕೊಂಡ್ರು. ಮೋದಿ ಸೇಫ್ ತಿಂದ್ಬಿಟ್ಟು ಎಸ್ದಿಲ್ಲ, ಅಥವಾ ನಾನು ಮೋದಿನ ದೇವತಾ ಮನುಷ್ಯ ಅಂತ ನಾನು ಕೂಡ ಹೇಳಿಲ್ಲ. ಅವ್ರು ಹೇಳ್ಕೊಂಡಿದ್ದಾರೆ. ಡೋಂಟ್ ಪುಟ್ ಯುವರ್ ವರ್ಡ್ಸ್ ಇಂಟು ಮೈ ಮೌತ್. ಅವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ, ಅವ್ರು ಏನಾರು ಹೇಳ್ಕೊಳ್ಳಿ, ನಾನು ಹೇಳ್ತಲ್ಲ, ಜನ ಹೇಳಿಲ್ಲ. ಆದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಜನರ ಪ್ರೀತಿಯನ್ನ ಗಳಿಸಕ್ಕೆ ಹೋದಂತವ್ರು, ಅಥವಾ ಜನರಿಗೆ ಧನ್ಯವಾದಗಳನ್ನ ಹೇಳಕ್ ಹೋದಂತವ್ರು, ಏನು ಅವ್ರೇನು ಯಾವ್ದಾದ್ರು ಮಟ್ಟದ ಸ್ವಾಮೀಜಿನ ಇಲ್ಲ ಸ್ವಘೋಷಿತ ದೇವಮಾನವನ, ಅಥವಾ ಡಿ ಕೆ ಶಿವಕುಮಾರ್ ಅವ್ರು ತಿಂದ ಆಪಲ್ ನ ಯಾರಾದ್ರೂ ಬೇಕು ನಾವು ತಗೊಂಡಾಗ ಅದನ್ನ ಪೂಜೆ ಮಾಡ್ಬೇಕು ಅಂತ ಯಾರಾದ್ರೂ ಕಾರ್ಯಕರ್ತರು ಯಾರು ಕೊಡ್ಬೇಕಂತ ಕೊಟ್ಟಿಲ್ಲ ಬಿಡಿ, ಅದನ್ನ ಯಾರಿಗೂ ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದನ್ನ ಯಾರಿಗಾದ್ರೂ ಕೊಡ್ಬೇಕು, ಸಮೀವುಲ್ಲಾ ಸರ್ ಥ್ಯಾಂಕ್ಸ್ ಅ ಲಾಟ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅದನ್ನ ಯಾರಿಗಾದ್ರೂ ಕೊಡ್ಬೇಕು ಅಂತ ಕೊಟ್ರೋ, ಪಕ್ಕಕ್ಕೆ ಎಸಿಬೇಕು ಅಂತ ಎಸಿದ್ರು, ಆದ್ರೆ ಆ ಆಟಿಟ್ಯೂಡ್ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಮೇಲೆ ಬಹಳ ಗೌರವ ಇಟ್ಕೊಂಡು ಹೇಳ್ತಾ ಇದೀವಿ, ಆ ಆಟಿಟ್ಯೂಡು ಖಂಡಿತ ಸರಿಯಲ್ಲ. ಅಟ್ ದ ಸೇಮ್ ಟೈಮ್ ನೀವೊಬ್ಬ ಎಜುಕೇಷನಿಸ್ಟ್ ಅಂತ ಹೇಳ್ತೀರಿ, ನಿಮ್ದು ಎಷ್ಟೊಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಸೊ ಶಾಲೆಯ ಇಂಪಾರ್ಟೆನ್ಸ್ ಎಷ್ಟು ಅಂತ ನಿಮಗೆ ಗೊತ್ತಿದೆ. ಆದಷ್ಟು ಬೇಗ ಶಿಕ್ಷಣ ಸಚಿವರನ್ನ ನೇಮಕ ಮಾಡಿ. ನೀವೊಬ್ಬ ಕೃಷಿಕ ಅಂತ ಹೇಳ್ಕೊಳ್ತೀರಿ, ಕೃಷಿಯಿಂದ ಸಾವಿರಾರು ಕೋಟಿ ಮಾಡಿದಂತಹ ಅದ್ಭುತ ಕೃಷಿಕ ನೀವು. ಸೊ ರೈತರ ಸಮಸ್ಯೆ ಏನು ಅಂತ ನಿಮಗೆ ಗೊತ್ತಿರುತ್ತೆ, ಕೃಷಿ ಸಚಿವರನ್ನ ನೀವು ಅಲಾಟ್ ಮಾಡಿ. ನಿಮ್ಮವು ರೆಸಿಡೆನ್ಷಿಯಲ್ ಸ್ಕೂಲ್ಗಳಿದ್ದಾವೆ, ಸೊ ಆ ಮಕ್ಕಳ ಅವಶ್ಯಕತೆ ನಿಮಗೆ ಗೊತ್ತಿರುತ್ತೆ. ಸೊ ಸಮಾಜ ಕಲ್ಯಾಣ ಇಲಾಖೆಯಿಂದ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಅರ್ಜಿಗಳು ಬರ್ತಾ ಇದೆ. ಸೊ ಅದಕ್ಕೊಬ್ಬ ಮಿನಿಸ್ಟರ್ನ ಅಲಾಟ್ ಮಾಡಿ. ಒಟ್ಟಾರೆಯಾಗಿ ನಿಮ್ಮ ಆಟಿಟ್ಯೂಡ್ ಅನ್ನ ಇನ್ನಾದ್ರೂ ಬದಲಾಯಿಸಿಕೊಳ್ಳಿ ಅಂತ ಪದೇ ಪದೇ ಪವರ್ ಟಿವಿ ಎಚ್ಚರಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.